ಮೌನವಾಗಿ ಇದ್ದು ನಂತರ ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾನೆ. ಅರ್ಜುನ, ಆಚಾರ್ಯಾನ್ ಮಾತುರಾನ್ ಭ್ರಾತೃನ್ ಪಿತೂನತ ಪಿತುರಾಮಹಾನ್. ಪಾಠ ಹೇಳ್ಕೊಡು ಗುರುಗಳು, ಚಿಕ್ಕ ಮಕ್ಕಳು ಇದೆಲ್ಲ ಬಂದಿದ್ದಾರೆ, ಅವನ್ನೆಲ್ಲ ಕೊಲ್ಬೇಕಾ ನಾನು? ಆ ಪಾಪ ನನಗೆ ಬರಬೇಕಾ? ಬೇಕಾಗಿಲ್ಲ ಅಂದಾಗ ಯಾರಿಗೆ ಯಾವ ಸಂದರ್ಭದಲ್ಲಿ ಯಾವ ಚಿಂತೆ ಬರಬಾರದೋ ಅರ್ಜುನ ಅದನ್ನು ಹೊಂದುತ್ತಿದ್ದೀಯೇ. ಬೇಡ, ಬಿಟ್ಬಿಡೋದನ್ನ. ನೀನು ಕೊಲ್ಲುವುದು ಯಾರನ್ನ? ನಿಂತಿದ್ದಾರೆ, ನಾನು ಎಲ್ಲರೂ ಕೊಲ್ಲಬೇಕು ಅಂತ ಇದೆಯಲ್ಲ, ಕೊಲ್ಲಕ್ಕೆ ನೀನು ಯಾರು? ಯಾವುದನ್ನು ಕೊಲ್ಲುತ್ತೀಯ? ಕೊಲ್ಲಿಸಿಕೊಳ್ಳಕ್ಕೆ ಅವರ್ಯಾರು? ಅದೆಲ್ಲ ನನ್ನ ಅಧೀನದಲ್ಲಿದೆ. ಹಾಗಾದರೆ ಕೊಲ್ಲುವುದು ಯಾರನ್ನ? ಜೀವನನ್ನಲ್ಲ, ಶರೀರವನ್ನು. ಜೀವ ಶಸ್ತ್ರದಿಂದ ಪುಡಿಯಾಗುವುದಿಲ್ಲ. ನೈನಂ ಚಂದಂತೆ ಶಸ್ತ್ರ ನ ಚೈನ. ಅದು ಬೆಂಕಿ ಸುಡಲ್ಲ, ನೀರು ನೆನೆಸಲ್ಲ, ಗಾಳಿ ದೂರಕ್ಕೆ ಒಯ್ಯಲ್ಲ, ನಾಶವಾಗಲ್ಲ, ಶಾಶ್ವತವಾಗಿರುತ್ತೆ. ಅದೇ ಜೀವ. ಶರೀರಕ್ಕೆ ಸಾವು. ನೀನು ಕೊಲ್ಲುವುದು ಶರೀರವನ್ನು, ಜೀವನನ ಅಲ್ಲ. ಆದ ಕಾರಣ ಬಾ, ಯುದ್ಧ ಮಾಡು. ಅಂದರೆ ನೀರಿನ ಮೇಲಿನ ಗುಳ್ಳೆಯಂತೆ ಹೇಳಿದ್ದೆ, ಹೋಲಿಕೆ ಕೊಟ್ಟಿದ್ದೇನೆ ನಾನು. ನೀರಿನ ಮೇಲಿನ ಗುಳ್ಳೆಯ ತೆರದಿ 3 ದಿನದ ಬಾಳಿದು ಈ ಜಗದಿ. ಹೇಳದ ಕೇಳದೆ ಬರುವುದು ಮರಣ, ಕಾಲನ ಪಾಶಕ್ಕೆ ಕಂಠಾಭರಣ. ಅದಕ್ಕೋಸ್ಕರವಾಗಿ ಅರ್ಜುನ, ಅವ್ರನ್ನೆಲ್ಲ ನಾನು ಕಳಾಕರ್ಷಣೆ ಮಾಡ್ತಿದ್ದೀನಿ. ಸುಮ್ಮನೆ ನಿಂತಿದ್ದಾರಷ್ಟೇ. ನಿನ್ನ ಕರ್ತವ್ಯ ಏನೋ ಬಾಳವನ್ನು ಬಿಡು. ಇನ್ನು ರಾಜ್ಯ ನನಗೆ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಫಲವನ್ನು ಆಗಲೇ ಅಪೇಕ್ಷಿಸ್ತಾ ಇದೆಯಾ? ಫಲ ಅಪೇಕ್ಷಿಸಿ ಕಾರ್ಯವನ್ನು ಮಾಡುವುದು ಬೇಡ. ಫಲ ಅಪೇಕ್ಷಿಸಬೇಡ, ಅದು ಕಾಮ್ಯ ಕರ್ಮ. ಫಲವನ್ನು ಕೊಡುವವನು ನಾನು. ಅರ್ಜುನ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಕೃಷ್ಣ ಹೇಳ್ತಿರೋ ಮಾತು ಎಷ್ಟು ಚೆನ್ನಾಗಿದೆ. ಕರ್ತವ್ಯ ಮಾಡು, ನೀನು ಮಾಡು, ಇಲ್ಲವೇ ಬಡಿ ಅಂತಾರಲ್ಲ, ಹಾಗಾಯ್ತು. ಆದ ಕಾರಣ ರಾಗ ಅಂದ್ರೇನು? ಪ್ರೀತಿ. ಅದರ ಮೇಲೆ ಸಿಂಹಾಸನ ಸಿಕ್ಕಿಬಿಡುತ್ತೆ. ಪ್ರೀತಿ ಅನ್ನೋದು ಕಾಮ, ಬಿಟ್ಬಿಡೋದನ್ನ. ಕಾಮ ಅವರು ದೊಡ್ಡಪ್ಪ. ಕ್ರೋಧ ಬಂದ್ಬಿಡ್ತಾನೆ. ಕಾಮ ಬಂದ ಕೂಡಲೇ ಕ್ರೋಧ. ಅವ್ರು ದೊಡ್ಡಪ್ಪ ಬಂದ ಕೂಡಲೇ ಅವರು ಕಾಮ ಇಲ್ಲ, ಮೋಹ ಬಂದ್ಬಿಡ್ತಾನೆ. ಅವ್ರು ಚಿಕ್ಕಪ್ಪ ಲೋಭ ಬರ್ತಾನೆ. ಎಲ್ಲ ಒಬ್ರಿಗೊಬ್ರು ನೆಂಟರು, ಒಬ್ಬರಿಗೆ ಜಾಗ ಮಾಡಿಕೊಟ್ರೆ ಎಲ್ಲರೂ ಬರ್ತಾರೆ. ಕಾಮ ಕ್ರೋಧ ಅದು ಬೇಡ. ನಿನ್ನ ಕರ್ತವ್ಯ ಅಂತ ತಿಳಿದು ನೀನು ಯುದ್ಧವನ್ನು ಮಾಡು. ಇವ್ರನ್ನೆಲ್ಲ ನೀನು ನೆಂಟರು ಬಂಧುಗಳು ಅಂತ ಹೇಳ್ತೀಯಲ್ಲ, ಶಾಶ್ವತವ. ಇವರೆಲ್ಲ ಯಾತಕ್ಕೆ ಬಂದಿದ್ದಾರೆ? ಏನೋ ಒಂದು ನಿಮಿತ್ತ ಎಲ್ಲ ಒಂದು ಕಡೆ ಸೇರಿದ್ದೀವಿ. ಗತಿಸಿದ ಮೇಲೆ ಒಬ್ಬರನ್ನೊಬ್ಬರು ನೋಡಲ್ಲ, ಒಬ್ರಿಗೊಬ್ರು ಭೇಟಿನೇ ಇಲ್ಲ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ದೊಡ್ಡಪ್ಪ, ದೊಡ್ಡಮ್ಮ, ಗಂಡ, ಹೆಂಡತಿ, ಮಕ್ಕಳು, ಪ್ರತಿ ಒಬ್ಬರು ಯಾವ್ಯಾವ ಕಡೆಗೆ ಹೋಗ್ಬಿಡ್ತೀವಿ. ಮರಳಿನ ರಾಶಿ ಬಂದಿದೆ ಒಂದು ಕಡೆಗೆ, ಪ್ರವಾಹ. ಆ ಮರಳಿನ ಕಣಗಳು ಒಂದ್ರ ಪಕ್ಕ ಬಂದಿದೆ, ಶಾಶ್ವತವಾಗಿ ಹಾಗೆ ಇರಲ್ಲ. ಇನ್ನೊಂದ್ಸಲ ಪ್ರವಾಹ ಬಂದಾಗ ಆ ಮರಳಿನ ರಾಶಿ ಕೊಚ್ಕೊಂಡು ಹೋಗುತ್ತೆ. ಯಾವ್ಯಾವ ಮರಳಿನ ಒಂದೊಂದು ಕಣ ಯಾವ್ಯಾವ ಕಡೆ ಹೋಗ್ಬಿಡುತ್ತೋ. ಯಾಕೆ ನಿನಗೆ ಬೇಡ. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯ. ನೀನು ಯುದ್ಧದಲ್ಲಿ ಗೆದ್ದರೆ ವಿಜಯಲಕ್ಷ್ಮಿ ನನಗೆ ಒರೆಯುವಳು, ಸ್ವರ್ಗಾಧಿಪತ್ಯ. ಅಥವಾ ಜಿತ್ವಾ ವಾ ಭೋಕ್ಷಸೇ ಮಹಿಂ. ಅಥವಾ ಒಂದು ವೇಳೆ ಸತ್ತು ಹೋದೆ ಎಂಕೋ, ದೇವಲೋಕದಲ್ಲಿ ನಿನಗೆ ವಾಸ. ಗೆದ್ದರೆ ಅಂಥ ಸುಖ. ಇದನ್ನ ಯಾಕೆ ಕಳ್ಕೊಂಡ್ಬಂದಿದೆಯಾ ನೀನು? ಸುಖ ದುಃಖೇ ಸಮಯ ಕೃತ್ವ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಹೊಗಳಿಕೆ ತೆಗಳಿಕೆ ಇವೆಲ್ಲ ಒಂದೇ ಸಮಾನವಿದೆ ಅರ್ಜುನ. ಸುಖ ಬಂದಾಗ ಹಿಗ್ಗಬೇಡ, ದುಃಖ ಬಂದಾಗ ಕುಗ್ಗುವುದು ಬೇಡ. ಅಂಥದ್ರಲ್ಲಿ ಯುದ್ಧ ಮಾಡಲ್ಲ ಅಂತಿದೆಯಲ್ಲ. ಯಾವ ಜೀವವೇ ಆಗಲಿ ತನ್ನ ಕರ್ತವ್ಯದಿಂದ ವಿಮುಖನಾಗೋದು ಬೇಡ. ಅವನ ಕರ್ತವ್ಯ ಏನಿದೆ ಅದು ಮಾಡಿ ಭಗವಂತ ಹೇಳ್ತಿರೋ ಮಾತು. ಅದಕ್ಕಾಗಿ ಕರ್ಮ ಎಂಬುದಿದೆ. ಕರ್ಮ ಅಂದ್ರೇನು? ನಾವು ತಲೆ ಚಚ್ಕೋತೀವಲ್ಲ, ಅಯ್ಯೋ ನನ್ನ ಕರ್ಮ ಅಂತ. ಅದಲ್ಲ. ಭಗವಂತ ಹೇಳಿರುವ ಜ್ಞಾನದಿಂದ, ಭಗವಂತ ಕೊಟ್ಟಿರುವ ಶಾಸ್ತ್ರದಿಂದ ಚೆನ್ನಾಗಿ ತಿಳುವಳಿಕೆ ಪಡೆದು ಭಗವಂತನಿಗೆ ಪ್ರೀತಿಯಾಗುವ ಕೆಲಸ ಮಾಡ್ತೀವಲ್ಲ, ಆ ಕಾರ್ಯಕ್ಕೆ ಕರ್ಮ ಅಂತ ಹೆಸರು. ಅದು ಸೋಚಿತ ಕರ್ಮ. ಆಚರಣೆ ಮಾಡು. ಇನ್ನೊಬ್ಬರ ಹತ್ರ ಯಾಚನೆ ಬೇಡ ನಿನಗೆ.
ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಹನ ಚರಾಚರ ಬಂಧಕ ಮೋಚಕನ ಹೊದೆಯನ್ನು ಯೋಚಿಸುತ್ತಿಪ್ಪದೆ. ಅರ್ಜುನ, ನನ್ನ ಮೇಲೆ ಬಿಡು, ನನ್ನ ಜವಾಬ್ದಾರಿಗೆ ಕೊಡು, ನಾನು ಹೇಳಿದ್ರೆ ಮಾಡೇ ಮಾಡ್ತೀನಿ. ಅವ್ರನ್ನೆಲ್ಲ ಭೀಷ್ಮ, ದ್ರೋಣ, ಕೃಪಾ, ಕರ್ಣ ಇವರೆಲ್ಲರೂ ಸುಮ್ಮನೆ ಗೊಂಬೆಯಿಂದ ನಿಂತಿದ್ದಾರೆ. ಹೇಳ್ಕೊಂಡಿದ್ದೀನಿ ಅವ್ರ ಜೀವವನ್ನು. ನಿನ್ನ ಕರ್ತವ್ಯ ನೀನು ಮಾಡು, ವಿಮುಖನಾಗಬೇಡ. ಏನು ಭಗವಂತ ಕೊಡೋ ಉಪದೇಶ ಭಗವದ್ಗೀತೆ. ಇದ್ರ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ ಅಂದ ಸ್ವಾಮಿ. ಯಾಕೆ? ಜ್ಞಾನ ಬಹಳ ಮುಖ್ಯ. ಕೃಷ್ಣ ಯಾರು, ಅವನೇನು ಹೇಳ್ತಿದ್ದಾನೆ, ಯಾತಕ್ಕೆ ಹೇಳ್ತಿದ್ದಾನೆ, ಅದು ಅರಿವಿದೆಯಾ ನಿಮಗೆ? ಜ್ಞಾನ ಎನ್ನುವುದು ಅತ್ಯಂತ ಮುಖ್ಯವಾದ ಸಾಧನ ಎಲ್ಲದಕ್ಕೂ. ವೈರಾಗ್ಯ, ಕರ್ಮ, ಭಕ್ತಿ ಎಲ್ಲದಕ್ಕೂ ಬೇಕಾದ ಮುಖ್ಯವಾದಂಥದ್ದು ಜ್ಞಾನ. ಆ ಜ್ಞಾನಕ್ಕಾಗಿ ಹಂಬಲಿಸು. ಈ ಜ್ಞಾನವನ್ನ ನಾನು ಹಿಂದೆಯೇ ಸೂರ್ಯನಿಗೆ ಹೇಳಿದೆನು. ಅರ್ಜುನ ಕೇಳ್ತಾನೆ, ಏನು ಹೇಳ್ತಿ ಕೃಷ್ಣ? ಸೂರ್ಯ ಯಾವತ್ತಿಂದ ಇದ್ದಾನೆ, ನೀನು ನೆನ್ನೆ ಮೊನ್ನೆ ಹುಟ್ಟು ಬಂದಿದೀಯ. ಸೂರ್ಯನಿಗೆ ಯಾವಾಗ ಹೇಳಿದೆ? ಅಯ್ಯೋ, ನನ್ನ ಹುಟ್ಟೇ ನಿನಗೆ ಗೊತ್ತಿಲ್ವಲ್ಲೋ ಅರ್ಜುನ. ನಾನು ಹುಟ್ಟು ಇಲ್ಲದವನು, ಜನನ ಇಲ್ಲದವನು, ಬೆಳವಣಿಗೆ ಇಲ್ಲದವನು, ಒಂದೇ ಪ್ರಕಾರವಾಗಿದ್ದೇನೆ. ಜನನ ಮರಣಗಳಿಲ್ಲದ, ರೋಗ ರುಜಿನಗಳಿಲ್ಲದ, ಹಸಿವು ಬಾಯಾರಿಕೆ ಇಲ್ಲದ, ನಿದ್ದೆ ಇಲ್ಲದ, ಆಯಾಸವಿಲ್ಲದ, ಯಾರೂ ನನಗೆ ಹಿಂಸೆ ಕೊಡಲಾರರು. ಆದ ಕಾರಣ ನೀನು ಮಾಡೋ ಕಾರ್ಯವನ್ನು, ಇದರ ಬಗ್ಗೆ ಜ್ಞಾನವನ್ನು ತಿಳಿದುಕೋ. ಕರ್ಮ ಸನ್ಯಾಸ ಯೋಗ 5ನೇ ಅಧ್ಯಾಯ. ಕರ್ಮ ಸನ್ಯಾಸ, ಕರ್ತವ್ಯವನ್ನು ಮಾಡು, ಅದರಿಂದ ಏನನ್ನೂ ಅಪೇಕ್ಷಿಸಬೇಡ. ಅದನ್ನು ದೌರ್ಬಲ್ಯ ಬಂದುಬಿಟ್ಟಿದೆ. ದೇವರೇ, ತುಂಬ ಕಷ್ಟಪಡ್ತಾ ಇದ್ದೀನಿ, ಬಹಳ ಕಷ್ಟಪಟ್ಟು ನಿನ್ನ ಜಾಗಕ್ಕೆ ಬಂದಿದ್ದೀನಿ. ನಾನು ಮನೆಗೆ ಹೋಗುವಾಗ ಎಲ್ಲ ಸರಿ ಹೋಗಿರ್ಬೇಕು ನೋಡ್ಕೊ. ದೇವರ ಹತ್ರ ಷರತ್ತು ಮಾಡೋದು ಬೇಡ. ದೇವರಲ್ಲಿ ಏನನ್ನೂ ಯಾಚಿಸಬೇಡ. ಕರ್ಮ ಸನ್ಯಾಸ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನೇ ಬಿಟ್ಬಿಡೋದಲ್ಲ. ಪ್ರತಿಯೊಂದು ಜೀವವೂ ಕೂಡ ತನ್ನ ಕರ್ಮವನ್ನು ಬಿಟ್ಟೇ ಇಲ್ಲ. ಕರ್ಮ ಆಚರಣೆ ಇದ್ದೇ ಇದೆ, ಯಾವ ಜೀವರಾಶಿಗೆ ಆಗಲಿ. ಇದ್ರ ಬಗ್ಗೆ ಅಭ್ಯಾಸ ಮಾಡು ಚೆನ್ನಾಗಿ. ಅಭ್ಯಾಸ ಯೋಗ. ಪ್ರಾಣಾಯಾಮ ಮಾಡು. ಪ್ರಾಣಾಯಾಮ ಅತಿ ಶ್ರೇಷ್ಠವಾದದ್ದು. ರೇಚಕ, ಪೂರಕ, ಕುಂಭಕಗಳಿಂದ ಶ್ವಾಸ ವಾಯುವನ್ನು ಹೃದಯದಲ್ಲಿ ಬಂಧಿಸಿ ಬೀಜ ಮಂತ್ರಗಳು ಇದೆಯಲ್ಲ, ಭಗವಂತನ ಮಂತ್ರಗಳು. ಓಂ ಭೂ, ಓಂ ಭುವ, ಓಂ ಸ್ವಹ, ಈ 7 ಮಂತ್ರಗಳನ್ನು ನೀನು ಪಠಿಸು. ಪ್ರಾಣಾಯಾಮ ಮಾಡು. ಇದು ಬುದ್ಧಿಯನ್ನು ಚಂಚಲ ಮಾಡುವುದಿಲ್ಲ. ಪ್ರಾಣಾಯಾಮ ಮಾಡಿದ್ರೆ ಪ್ರಾಣಾಯಾಮದ ಅರ್ಥ ಬಲು ದೊಡ್ಡದು, ಪ್ರಾಣಾಯಾಮದ ಫಲ ಬಹಳ ದೊಡ್ಡದು. ಪ್ರಾಣಾಯಾಮದ ಫಲವನ್ನು ಹೇಳಿ, ದರ್ಭೆಯನ್ನು ತೆಗೆದುಕೊಂಡು ಒಂದು ದರ್ಭೆ ನೀರಿನಲ್ಲಿ ಎತ್ತಿ ಕೈ ಹಿಡಿದುಕೊಂಡ್ರೆ ಒಂದು ಹನಿ ಎಷ್ಟು ಬೀಳುತ್ತೆ? ಅಂತಹ 100 ಹನಿಗಳನ್ನು ಸಂಗ್ರಹ ಮಾಡಿ ಅಷ್ಟನ್ನೇ ಕುಡಿದು ಒಂದು 48 ದಿನ ಬದುಕಿದ್ದರೆ ಎಷ್ಟು ಪುಣ್ಯ ಇದೆಯೋ, ಒಂದು ಪ್ರಾಣಾಯಾಮದಿಂದ ಅಷ್ಟು ಪುಣ್ಯ ಇದೆ. ಗಾಯತ್ರಿ ಜಪಕ್ಕೆ ಮೊದಲು ಪ್ರಾಣಾಯಾಮ 3 ಸಲ, ಜಪ ಆದ ನಂತರ 3 ಸಲ, ಇನ್ನು ಉಳಿದ ಎಲ್ಲ ಕಡೆಯೂ ಒಂದೊಂದೇ ಸಲ ಪ್ರಾಣಾಯಾಮ ಮಾಡೋದು. ಅದನ್ನು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮ್ಮ ಸೌಲಭ್ಯ ಎಷ್ಟು ಅಂದರೆ, ಭಗವಂತನ ಸ್ಮರಣೆ ಮಾಡೋದು ಎಲ್ಲ ಒಳ್ಳೆಯದಾಗುತ್ತೆ. ಕೇಶವ ಸ್ವಾಮಿ, ನಾರಾಯಣ ಸ್ವಾಮಿ, ಮಾಧವ ಸ್ವಾಮಿ 24 ಕೇಳಬೇಕು. ಅದನ್ನೂ ಕಡಿಮೆ. ಕೇಶವ ಸ್ವಾಮಿ, ನಾರಾಯಣ ಸ್ವಾಮಿ, ಮಾಧವ ಸ್ವಾಮಿ, ಗೋವಿಂದಾಯ ನಮಃ, ಹಾಗೆ ಹೋಯ್ತು ಆಚಮನ. ಪ್ರಾಣಾಯಾಮ ಮಾಡಿ ಇದು ಪ್ರಣವಸ್ಯ ಪರಬ್ರಹ್ಮ ಋಷಿ ಅಂತಿರ್ಬೇಕಾದ್ರೇನೆ ಮುಗಿಡ್ಕೊಬಿಡೋದು. ಎಷ್ಟು ಹೇಳಬೇಕು ಛಂದಸ್ನ ಪ್ರಾಣಾಯಾಮಕ್ಕೆ ಮೊದಲು. ಓಂ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತ ದೈವಿ ಗಾಯತ್ರಿ ಛಂದ ಭೂರಾದಿ ಸಪ್ತವ್ಯಾಕೃತಿನ ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪ ಋಷೇಹ. ಗಾಯತ್ರಿ ಉಷ್ಣ ಅರಿಷ್ಟು ಬೃಹತ್ಯ ಛಂದಾಂಸಿ ಅಗ್ನಿವಾಯು ಆದಿತ್ಯ ಬೃಹಸ್ಪತಿ ವರುಣ ಇಂದ್ರ ವಿಶ್ವೇದೇವ ದೇವತಾ. ಗಾಯತ್ರಿಯ ವಿಶ್ವಾಮಿತ್ರ ಋಷಿಗೆ ಸವಿತಾ ದೇವತಾ ಯಜುಶ್ಚಂದ ಬ್ರಹ್ಮ ಅಗ್ನಿವಾಯು ಆದಿತ್ಯ ದೇವತಾ ಪ್ರಾಣಾಯಾಮೇ ವಿನಿಯೋಗ. ಇಷ್ಟು ಹೇಳಿ ಮೂಗು ಸ್ಪರ್ಶ, ಮೂಗು ಬಂಧನ ಮಾಡ್ಕೊಂಡು ಮಾಡಬೇಕು. ಅದೇನು ದೌರ್ಬಲ್ಯ ಬಂದ್ಬಿಟ್ಟಿದೆಯೋ. ಇಷ್ಟು ಜನ ಇದ್ದೀವಿ ಲೋಕದಲ್ಲಿ, ಇಷ್ಟು ಜನ ಸಂಧ್ಯಾನೆ ಮಾಡ್ತೀವಿ. ಒಬ್ಬರು ಮಾಡಿದಾಗ ಇನ್ನೊಬ್ರು ಮಾಡಲ್ಲ, ಒಬ್ಬರು ಮಾಡಿದಾಗ ಇನ್ನೊಬ್ರು ಮಾಡಲ್ವೇ? ಅಷ್ಟು ಪುಸ್ತಕಗಳು ಬಂದಿವೆ. ಪ್ರಾಚೀನ ಪುಸ್ತಕಗಳು ಸರಿಯಾಗಿ ತಿಳ್ಕೋಬೇಕು, ಚೆನ್ನಾಗಿ ರೂಢಿಸ್ಕೋಬೇಕು, ಒಂದು ಕ್ರಮವನ್ನು ಸರಿಯಾಗಿ ಹಿಡ್ಕೋಬೇಕು. ಸಂಧ್ಯಾ ವಂದನೆ, ಪ್ರಾಣಾಯಾಮ, ಮೊಟ್ಟ ಮೊದಲು ಮನಸ್ಸು ಚಂಚಲ ಕಡಿಮೆ ಆಗಬೇಕಲ್ಲಿ.
ಪ್ರಾಣಾಯಾಮ ಸಂಧ್ಯಾ ವಂದನೆಗಳಿಂದ ಮಾತ್ರ ಅಭ್ಯಾಸದಿಂದ ಮಾಡುವ ಅಭ್ಯಾಸ ಯೋಗವನ್ನ. ಸಂಧ್ಯಾವನ ಯಾವ ಕಾರಣಕ್ಕೂ ಬಿಡಬೇಡ, ಪ್ರಾಣಾಯಾಮ ಬಿಡಬೇಡ. ಪ್ರಾಣಾಯಾಮಕ್ಕಿಂತ ಉತ್ತಮವಾದ ವ್ಯಾಯಾಮ ಇನ್ನೊಂದಿಲ್ಲ ಅಂತಾನೆ ಸ್ವಾಮಿ. ಇದನ್ನ ಬಹಳ ದೀರ್ಘವಾಗಿ ಹೇಳ್ತಾ ಇದ್ದೀನಿ ಅರ್ಜುನ. ಅಲ್ಲಿಗೆ ಮೊದಲನೇದು ಅರ್ಜುನ ವಿಚಾರ, ಎರಡನೇದು ಸಾಂಖ್ಯ ಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ಜ್ಞಾನ ಯೋಗ, ಐದನೇದು ಕರ್ಮ ಸನ್ಯಾಸ ಯೋಗ, ಆರನೇದು ಅಭ್ಯಾಸ ಯೋಗ. ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಒಂದು ದಿನವೂ ಬಿಡಲ್ಲ. ಸಂಧ್ಯಾ ವಂದನೆ ಏನು ತಿಳ್ಕೋಬೇಕು? 2 ಲೋಟ ನೀರು, ಅರ್ಧ ಗಂಟೆ ಸಮಯ ನಮಗೆ ಕೊಡುವ ಫಲ ಅನಂತ. ಬೇಕಾದಷ್ಟು ಪಾಪಗಳನ್ನು ಕಳೀತಾ ಸ್ವಾಮಿ. ಆಮೇಲೆ ಜ್ಞಾನ ವಿಜ್ಞಾನ ಯೋಗ. ಅರ್ಜುನ, ಯಾವುದನ್ನ ಕೇಳಿದ ಮೇಲೆ ಇನ್ನೇನನ್ನು ಕೇಳಬಾರ್ದೋ ಅದನ್ನ ಹೇಳ್ತೀನಿ ಕೇಳು. ವಿಷಯ ಆಯ್ತು ಅರ್ಜುನನಿಗೆ. ಇದನ್ನು ಕೇಳ್ಬಿಟ್ಟು ಯಾವುದು ಕೇಳಬೇಕಾಗೇ ಇಲ್ಲ. ಹಾಗಾದ್ರೆ ಹೇಳು ಕೃಷ್ಣ, ಹೇಳು. ಲೋಕದಲ್ಲಿ 2 ವಸ್ತುಗಳಿವೆ. 2 ವಸ್ತು ಲೋಕದಲ್ಲಿರೋದು, ಒಂದು ಸಜೀವ, ಒಂದು ನಿರ್ಜೀವ, ಒಂದು ಜೀವ, ಒಂದು ಜಡ ಅಷ್ಟೇ. ಲಿವಿಂಗ್, ನಾನ್ ಲಿವಿಂಗ್. ಇದರಲ್ಲಿ ಇವೆರಡನ್ನೂ ಕೂಡ ಸಿದ್ಧ ಮಾಡಿದವನೇ ನಾನು, ನೋಡ್ಕೋತಿರೋನೇ ನಾನು. ಅದರ ಜವಾಬ್ದಾರಿ ನನಗಿದೆ. ನಿಯಾಮಕ ನಾನು, ಅದನ್ನು ಹಾಳು ಮಾಡೋನು ನಾನೇ. ಆದ ಕಾರಣ ಅವೆರಡು ವಸ್ತು, ಅವೆರಡರಿಂದಲೇ ಎಲ್ಲ ಇರೋದು. ಸಜೀವ ಅಂದರೆ ಮಾನವ ವರ್ಗ, ಚೇತನ ವರ್ಗ, ಪ್ರಾಣಿ ವರ್ಗ, ಪಕ್ಷಿ ವರ್ಗ, ಸಸ್ಯ, ಜೀವ ಇರೋದೆಲ್ಲ ಬಂದ್ಬಿಡ್ತದೆ. ನಿರ್ಜೀವ ಅಂದರೆ ಮಣ್ಣು ಕಲ್ಲು. ಆ ಮಣ್ಣು ಕಲ್ಲುಗಳೆಂದರೆ ಭೂಮಿ ಆವೃತವಾಗಿರ್ತಕ್ಕಂಥದ್ದು. ಆದ ಕಾರಣ ಇವೆರಡು ನನ್ನದೇ ಎನ್ನುತ್ತೀರಿ. ನಾನು ಎನ್ನುವುದನ್ನು ಮಟ್ಟ ಮೊದಲು ಬಿಟ್ಬಿಡು. ನಾನು ಅನ್ನೋದು ಬೇಡ ಅರ್ಜುನ. ಮನಸ್ಸನ್ನು ಗಟ್ಟಿಯಾಗಿಟ್ಕೊ ಅಂತ ಹೇಳಿದೆ. ಜೀವ ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡು, ಮಾಡಿದ ಕೆಲಸವನ್ನು ನನಗೆ ಸಮರ್ಪಿಸು. ನಾರಾಯಣ ಈತೆ ಸಮರ್ಪಯಾಮಿ ಅದು ಬರಲಿ. ನಾನು ಮಾಡಿದೆ ಅನ್ನೋದು ಮಾತ್ರ ಬೇಡ. ನಾನು ಮಾಡಿದೆ, ನನ್ನಿಂದ ಆಯಿತು, ನಾನೇ ಬರೋದು, ನಾನು ಬಿಟ್ಬಿಡು. ನಾನು ಯುದ್ಧ ಮಾಡ್ತೀನಿ, ನಾನು ಪ್ರಾಣ ಬಿಟ್ಟು ಸತ್ತೋಗ್ತೀನಿ, ಸತ್ತೋಗ್ತಾರೆಲ್ಲ. ನನ್ನಿಂದ ಯುದ್ಧ ಬೇಡ. ನೀನಲ್ಲ ಕಣೋ, ನಾನು ಮಾಡಿಸೋದು. ಉಸಿರಾಡ್ತೀಯಲ್ಲ ಜೀವನದಲ್ಲಿ, ಎಷ್ಟು ಬಾರಿ ಉಸಿರಾಡ್ತೀಯ, ಕೊನೆಯ ಉಸಿರಿದೆಯಲ್ಲ ಅದರಲ್ಲಿ ನನ್ನ ಧ್ಯಾನ ಮಾಡೋ ಅಭ್ಯಾಸ ಮಾಡ್ಕೋ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅರ್ಜುನ, ಕೊನೆಯ ಉಸಿರಿನಲ್ಲಿ ನಿನಗೆ ಯಾವ ಚಿಂತನೆ ಇರುತ್ತೋ ನಾನು ಅದನ್ನೇ ಕೊಡ್ತೇನೆ. ನಿನಗೆ ನನ್ನ ಚಿಂತೆ ಇದ್ದರೆ ಅದೇ ಜನ್ಮವನ್ನು ಮುಂದಕ್ಕೆ ಕೊಡ್ತೀನಿ. ಆಸ್ತಿ ಸಂಪತ್ತು ಇವೆಲ್ಲ ಇದ್ದರೆ ಮುಂದಿನ ಜನ್ಮದಲ್ಲಿ ಅಯ್ಯೋ ಆಸ್ತಿ ಬೇಕು, ಅದು ಹಾಳಾಗುತ್ತೆ, ನೋಡ್ಕೋಬೇಕು, ಇದೇ ಚಿಂತನೆಯನ್ನೇ ಕೊಡ್ತೀನಿ. ಕೊನೆಯ ಚಿಂತನೆಯಲ್ಲಿ ಇವರಿಂದ ನಾನು ಹಾಳಾದೆ, ಇವ್ರಿಗೇನಾದ್ರು ತೊಂದರೆ ಆಗಬೇಕು ಅಂದರೆ ಮುಂದಿನ ಜನ್ಮದಲ್ಲಿ ಬರೀ ಅಸೂಯೆ, ದ್ವೇಷ, ಕೇಡು ಇದನ್ನೇ ಕೊಡ್ತೀನಿ. ಕೊನೆಯ ಭಾವನೆ ಅದು ಮುಂದಿನ ಜನ್ಮಕ್ಕೆ ನಾಂದಿ, ಅದೇ ಜನ್ಮಕ್ಕೆ ಮಂಗಳದ ಉಸಿರು. ಆ ಉಸಿರಿನಲ್ಲಿ ನೀನು ನನ್ನನ್ನು ಧ್ಯಾನ ಮಾಡು. ಓ ಅರ್ಜುನ, ಕೇಳಿದನ್ನ ಏನು? ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಅನುಸ್ಮರನ್. ಅಂತ್ಯಕಾಲದಲ್ಲಿ ಕುಳಿತುಕೋ, ನೀನು ತರಿಸಿಕೋ, ಹತ್ತಿರದಲ್ಲಿ ಎದ್ದು ಓಡಾಡಕ್ಕೂ ಆಗಲ್ಲ. ಕೈ ಕಾಲುಗಳನ್ನು ಒರೆಸಿಕೋ, ಕಣ್ಣು ಒರೆಸಿಕೋ. ಪದ್ಮಾಸನದಲ್ಲಿ ಹಾಸಿಗೆ ಮೇಲೆ ಆದರೂ ಆಗಲಿ ಬಲಗೈಯಲ್ಲಿ ಕಿವಿಯನ್ನು ಮುಟ್ಟು ಶುದ್ಧನಾಗ್ತೀಯ. ಕುಳಿತುಕೊಂಡು ಓಂ ಅಂತ ಹೇಳ್ತಾ ಇರು. ಆ ಮಧ್ಯದಲ್ಲೇನಾದರೂ ನಿನ್ನ ಪ್ರಾಣ ಹೋಗಿಬಿಟ್ಟರೆ ಪುನರ್ಜನ್ಮವೇ ಇಲ್ಲ ನಿನಗೆ. ಓಂಕಾರ ಉಚ್ಚರಿಸಿದರೆ ಬೇಕಲ್ಲ ಓಂಕಾರ ಹೇಳಕ್ಕೆ. ಅದಕ್ಕೆ ಅಂತ್ಯಕಾಲದಲ್ಲಿ ನನ್ನ ಚಿಂತಿಸೋ, ನಿನಗೆ ಒಳ್ಳೆಯದಾಗುತ್ತೆ. ಇದೆಲ್ಲ ಹೇಳ್ಕೊಂಡು ಬಂದು ಸ್ವಾಮಿ ಹೇಳ್ತಾನೆ, ಅರ್ಜುನ ಚಿಂತೆ ಮಾಡ್ತೀಯಲ್ಲ ಮನಸ್ಸಿನಲ್ಲಿ, ನನ್ನ ಚಿಂತೆ ಗಟ್ಟಿಯಾಗಿರ್ಬೇಕು, ನಿನಗೆಲ್ಲ ಒಳ್ಳೆಯದಾಗುತ್ತೆ. ನಿನಗೆ ಯಾವಾಗಲೂ ಬೆಳಕಿರುತ್ತೆ. ಕತ್ತಲು ಅನ್ನೋದು ಇರೋದೇ ಇಲ್ಲ ನಿನಗೆ. ಕಷ್ಟ ಅನ್ನೋದು ನಿನ್ನ ಹತ್ತಿರವೇ ಬರಲ್ಲ. ಎಂಥ ಮಾತು ಹೇಳಿದಾನೆ ಭಗವಂತ. ಒಟ್ಟಿನಲ್ಲಿ ಜನ ಸುಖವಾಗಿರಲಿ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಆದ ಕಾರಣ ಚಿಂತೆ ಮಾಡ್ತೀಯಲ್ಲ, ಉಪಾಸನೆ ಮಾಡ್ತೀಯಲ್ಲ, ಪೂಜೆ ಮಾಡ್ತೀಯಲ್ಲ, ಬೇರೆ ಯಾವ್ಯಾವನ್ನೋ ಪೂಜೆ ಮಾಡಬೇಡ, ಬೇರೆ ಚಿಂತೆ ಮಾಡಬೇಡ. ವ್ಯಾಸರಾಜರು ಹೇಳಿದ್ದಾರೆ, ವಿಜಯದಾಸರು ಒಂದು ಕಡೆ ಹೇಳಿದ್ದಾರೆ, ಬೇಕಾದ್ದನ್ನು ಕೊಡುವ ಭಗವಂತ ಇರಲಾಗಿ ಮಾರಿ ಮಸಣ್ಣಗಳಿಗೆ ಮೊರೆ ಹೋಗುವವರು ಜನ ಅಂತ. ಕ್ಷುದ್ರ ದೇವತೆಗಳ ಉಪಾಸನೆ ಬೇಡ, ಬೇಕಾದ್ದನ್ನು ಕೊಡೋದು ಭಗವಂತ ಇದ್ದಾನೆ, ಅವನನ್ನೇ ನಂಬಬೇಕು, ಅದೇ ದೀಕ್ಷೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ದೇವತೋಪಾಸನೆ ಮಾಡಬೇಡ, ಬೇರೆ ಬೇಡ. ಅನ್ಯ ದೇವತೋಪಾಸನೆ ಎಲ್ಲಿಯ ತನಕ ಇರ್ತಕ್ಕಂಥದ್ದು? ಯಾವ ಬ್ರಹ್ಮದೇವರಿಂದ ಹಿಡಿದು ಗರುಡ, ಶೇಷ, ರುದ್ರ ಮೊದಲಾದ ಎಲ್ಲ ದೇವತೆಗಳಾಗಲಿ, ಗಣಪತಿಯಾಗಲಿ, ನವಗ್ರಹರಾಗಲಿ ಸ್ವತಂತ್ರರಲ್ಲ. ಪರಮಾತ್ಮ ಅಪ್ಪಣೆ ಕೊಟ್ಟರೆ ಪೂಜೆ, ಅಪ್ಪಣೆ ಕೊಟ್ಟರೂ ಕೂಡ ಅವರು ವರ ಕೊಡೋದು ಕಷ್ಟ. ಅವರು ಕೊಡುವ ವರ ಶಾಶ್ವತವಾಗಿ ಉಳಿಯಲ್ಲ ಅರ್ಜುನ. ಅದಕ್ಕೆ ನೀನು ನನ್ನ ಚಿಂತನೆಯನ್ನು ಮಾಡು. ಅನನ್ಯಾಸ್ ಚಿಂತೆಯಂತೋ ಮಾಂ ಯೇ ಜನಾಃ ಪರಿಪಾಸತೆ. ಯಾವ ಜನರು ಒಂದೇ ಮನಸ್ಸಿನಿಂದ ನನ್ನನ್ನು ಉಪಾಸನೆ ಮಾಡುತ್ತಾರೋ ಅರ್ಜುನ, ಅವರ ಯೋಗಕ್ಷೇಮದ ಹೊಣೆ ನನ್ನದಾಗಿರಲಿ. ಯೋಗಕ್ಷೇಮಂ ವಹಾಮ್ಯಹಂ ಎಂಥ ಪದಾಂಗ್ರಿ ಅದು. LICನವರು ಎಂಬ್ಲಮ್ನಲ್ಲಿ ತೊಗೊಂಡ್ಬಿಟ್ರು, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹಾಕೊಂಡಿದ್ದಾರೆ. ನಿಮ್ಮ ಯೋಗಕ್ಷೇಮ ನಮ್ಮ LICಲಿ ಇರಲಿ. ಭಗವಂತ ಹೇಳಿದ ಮಾತು ಭಗವದ್ಗೀತೆಯಲ್ಲಿ ಅದು ಯೋಗಕ್ಷೇಮ. ಯೋಗಕ್ಷೇಮ ಅನ್ನೋದಕ್ಕೆ ರಾಯರು ಗೀತಾ ವಿವೃತಿಯಲ್ಲಿ ಒಂದು ವಿವರಣೆ ಕೊಡ್ತಾರೆ. ಕ್ಷೇಮನೇ ಬೇರೆ, ಯೋಗಕ್ಷೇಮನೇ ಬೇರೆ. ನಾವು ಈಗಿರುವುದು, ಜೀವನ ಮಾಡುವುದು, ಗತಿಸುವುದು, ಮುಂದಿನ ಲೋಕ, ಅಲ್ಲಿ ಹಿತ, ಅಲ್ಲಿ ಕ್ಷೇಮ, ಇದಿಷ್ಟಕ್ಕೂ ಯೋಗಕ್ಷೇಮ ಅಂತ ಹೇಳ್ತಾರೆ. ಪರಮಾತ್ಮ ಯೋಗಕ್ಷೇಮವನ್ನು ಕೊಡ್ತಾ ಹೋಗ್ತಾರೆ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ, ಇದ್ರ ಟ್ರಾನ್ಸ್ಲೇಷನ್ ಅದು. ನೀನು ವ್ಯಾಸರಾಯರು ಬೇರೆ ಎಲ್ಲ ಮಾಡೋದು. ಈ ಭಗವದ್ಗೀತೆ ಈ ಶ್ಲೋಕವನ್ನೇ ಹೇಳಿದ್ದಾರೆ, ಯೋಗಕ್ಷೇಮ ವಹಾಮ್ಯ. ನನ್ನನ್ನು ಅನನ್ಯವಾಗಿ ಅನ್ಯ ದೇವತೋಪಾಸನೆ ಇಲ್ಲದೆ ನನ್ನನ್ನು ನಂಬಿದರೆ ಯೋಗಕ್ಷೇಮದ ಹೊಣೆ ನನ್ನದಾಗಿದೆ. ಭಗವಂತ ಹೀಗೆ ಹೇಳ್ಬಿಟ್ನಲ್ಲ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ಲ, ಆಯುಧ ಪೂಜೆ ಮಾಡ್ತೀವಲ್ಲ, ಗಣಪತಿ ಪೂಜೆ, ನವಗ್ರಹ ಪೂಜೆ, ಇವೆಲ್ಲ ಏನಾಗಾದ್ರೆ ಮಾಡ್ಬೇಕು ನಾವು. ಹಾಗೆ ಮಾಡಿದಾಗ ಅರ್ಜುನ ತಿಳ್ಕೋ, ಅಂತರ್ಯಾಮಿಯಾಗಿ ನನ್ನನ್ನು ಪೂಜೆ ಮಾಡು. ಅವರಿಗೆ ಪೂಜೆ ಮಾಡಬೇಡ. ನವಗ್ರಹ ದೇವತಾಭ್ಯೋ ನಮಃ ಬೇಡ. ನವಗ್ರಹ ದೇವತಾಂತರ್ಯಾಮಿ, ಸೂರ್ಯನ ಅಂತರ್ಯಾಮಿ ಸಂಕರ್ಷಣ, ಚಂದ್ರನ ಅಂತರ್ಯಾಮಿ ಧನ್ವಂತರಿ, ಮಂಗಳ ಅಂಗಾರಕ ಅವನ ಅಂತರ್ಯಾಮಿ ಕೂರ್ಮ, ಬುಧನ ಅಂತರ್ಯಾಮಿ ವಾಮನ, ಗುರುವಿನ ಅಂತರ್ಯಾಮಿ ಮಹಾವಿಷ್ಣು, ಶುಕ್ರನ ಅಂತರ್ಯಾಮಿ ಭಾರ್ಗವರೂಪಿ ಪರಮಾತ್ಮ, ಶನಿಯ ಅಂತರ್ಯಾಮಿ ಲಕ್ಷ್ಮೀ ನರಸಿಂಹದೇವರು, ರಾಹುವಿನ ಅಂತರ್ಯಾಮಿ ಕೂರ್ಮ, ಮತ್ತೆ ಸಂಕರ್ಷಣ ವಾಸುದೇವ. ಸಂಕರ್ಷಣ ರಾಹುವಿನ ಅಂತರ್ಯಾಮಿ, ಕೇತುವಿನ ಅಂತರ್ಯಾಮಿ ವಾಸುದೇವ. ಈ 9 ಗ್ರಹಗಳ ಅಂತರ್ಯಾಮಿ. ಆಯುಧ ಪೂಜೆ ಮಾಡ್ತೀವಲ್ಲ, ಆಯುಧ ದೇವತಾಭ್ಯೋ ನಮಃ ಅನ್ಬಾರ್ದು. ಆಯುಧ ದೇವತೆಗಳ ಅಂತರ್ಯಾಮಿ ಪರಮಾತ್ಮ. ಪ್ರತಿಯೊಂದು ಪೂಜೆ, ವ್ರತ, ಉಪಾಸನೆಯಲ್ಲಿ ನಾವು ಪರಮಾತ್ಮನಿಗೆ ಅರ್ಪಿಸಬೇಕು. ಆಯುಧ ದೇವತಾಂತರ್ಯಾಮಿ ಮಹಾಶಕ್ತಿಯಂತರ್ಗತ ಸಂಕರ್ಷಣ ಮೂರ್ತಿಗೆ ಭಾರತೀಯ ಮುಖ್ಯವನ್ನು ಸೇರಿಸ್ಬೋದು. ಸ್ವರ್ಣಗೌರಿ ಪೂಜೆ, ಸ್ವರ್ಣಗೌರಿ ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣನೇ. ಇದಕ್ಕೆಲ್ಲ ಸಂಕರ್ಷಣ ಮೂರ್ತಿ. ಈ ರೀತಿಯಾಗಿ ಅಂತರ್ಯಾಮಿತ್ವ ಇದ್ದರೆ, ಪ್ರಜ್ಞೆ ಇದ್ದರೆ ಅರ್ಜುನ ನಾನು ಒಲಿಯುತ್ತೇನೆ, ಪ್ರೀತಿ ಕೊಡುತ್ತೇನೆ ಎಂಥ ಮಾತು ಹೇಳಿದ ಸ್ವರೂಪಾಸನೆಗೆ. ಯೋಗಕ್ಷೇಮ ವಹಾಮ್ಯಹಂ ಇದೆಲ್ಲ ಹೇಳ್ಕೊಂಡು ಬಂದ ಭಗವಂತ. ಅಕ್ಷರ ಬ್ರಹ್ಮಯೋಗ, ಜ್ಞಾನ ವಿಜ್ಞಾನ ಯೋಗ ಇದೆಲ್ಲ ಹೇಳಿದ್ದಾಯಿತು. ಆಗ ಅರ್ಜುನ ಕೇಳ್ತಾನೆ, ನೀನು ಎಲ್ಲೆಲ್ಲಿದ್ದೀಯ ಕೃಷ್ಣ? ಹಾಗಾದ್ರೆ ನಿನ್ನನ್ನು ಏನೋ ತಿಳ್ಕೊಂಬಿಟ್ಟಿದ್ನಲ್ಲ ನಾನು. ಬರ್ತಾ ಇದ್ದಾನೆ ದಾರಿಗೆ. ಅರ್ಜುನ ಹೇಳ್ತಾ ಇರೋ ಮಾತುಗಳು, ಕೃಷ್ಣ ಬೇರೆ ಯಾರೂ ಅಲ್ಲ, ನನ್ನ ಬಂಧುವೇ ಆಗಿದ್ದರೂ ಕೂಡ ಅಬ್ಬ ಅಸಾಧಾರಣ ಅಲ್ಲ. ಇವೊಂದೇ ಒಂದು ಪ್ರಪಂಚ, ಇವೊಂದೇ ಒಂದು ಯೋಗ್ಯತೆ, ಇವೊಂದೇ ಒಂದು ಧರ್ಮ, ಇವೊಂದೇ ಒಂದು ವ್ಯಾಪ್ತಿ. ನಮ್ಮಂತೆ ಅಲ್ಲ. ಅದು ಮೊದಲು ಬರಬೇಕು. ದೇವರು ನಮ್ಮಂತೆಯೇ ಬಿಡ್ರಿ. ಅಯ್ಯೋ ಪಾಪ, ದ್ವಾದಶಿ ಪಾಲನೆ ಲೇಟ್ ಆಗ್ಬಿಟ್ರು, ಸುಸ್ತಾಗ್ಬಿಡ್ತಾನೆ, ಆಮೇಲೆ ಸ್ವಲ್ಪ ಬೇಗ ನಿವೇದಿಕರಣ ಅಂತೀವಿ. ಅಲ್ಲ, ಅದೆಲ್ಲ ಹಾಗನ್ಕೋಬಾರ್ದು. ನಮ್ಮಂತೆಯೇ ಅಲ್ಲ ಭಗವಂತ. ಆಗ ಅರ್ಜುನ ಕೇಳಿದ, ಎಲ್ಲೆಲ್ಲಿದ್ದೀಯ ನೀನು? ಆಗ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವ. ವಿಭೂತಿ, ವಿಭೂತಿ ಅಂದರೆ ಹಚ್ಚಿಕೊಳ್ಳೋದಕ್ಕಲ್ಲ ವಿಭೂತಿ ಅಂತ ಹೆಸರು. ಭಗವಂತ ಇರುವ ಜಾಗಕ್ಕೆ ಐಶ್ವರ್ಯ ಅಂತ ಹೆಸರು. ಭಗವಂತ ಇರುವ ಜಾಗ, ಆ ಐಶ್ವರ್ಯವನ್ನು ವಿಭೂತಿ ಅಂತ ಕರೀತೀವಿ. ಅದು ವಿಭೂತಿ. ಅರ್ಜುನ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ. ಅರ್ಜುನ
ಎಲ್ಲವೂ ನನಗೆ ಗೊತ್ತಿದೆ, ನಾನು ಎಲ್ಲವನ್ನೂ ತಿಳಿದಿದ್ದೇನೆ, ನನ್ನನ್ನು ತಿಳಿಯುವವರು ಯಾರೂ ಸಮರ್ಥರಲ್ಲ, ನನಗೆ ಎಲ್ಲ ಗೊತ್ತಿದೆ, ಸಾಕಲ್ಲೇ ನನ್ನನ್ನು ಯಾರೂ ತಿಳಿಯಲಾರರು. ಭಗವಂತನಿಗೆ ಎಲ್ಲ ಗೊತ್ತಿದೆ, ಸರ್ವತ್ರ ವ್ಯಾಪ್ತ. ಜಲ, ಕಾಷ್ಟ, ಶೈಲ, ಗಗನ, ನೆಲ, ಪಾವಕ, ವಾಯು, ತರು, ಫಲ, ಪುಷ್ಪ, ಬಳ್ಳಿಗಳೊಳಗೆ ಹರಿ ವ್ಯಾಪ್ತನೆಂದರಿತು. ಹಾಗಾದ್ರೆ ಎಲ್ಲ ಕಡೆಯೂ ಇದ್ದಾನಲ್ಲ, ತಿಳಿದಿದ್ದಾನೆ ವಿಚಾರವನ್ನ. ಅವನಿಗೆಲ್ಲವೂ ಗೊತ್ತಿದೆ, ಎಲ್ಲರೂ ಗೊತ್ತಿದ್ದಾರೆ. ಅವನನ್ನು ಮಾತ್ರ ದೇವರನ್ನ ಸಮಗ್ರವಾಗಿ ತಿಳಿದೇ ಬಿಡ್ರಿ, ಸಾಧ್ಯ ಇಲ್ಲ, ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಭಗವಂತನನ್ನು ತಿಳಿಯಲು ಸಾಧ್ಯ ಇಲ್ಲ. ಅದಕ್ಕೆ ಅವನು ಅಪ್ರಮೇಯ. ಭಗವಂತನಿಗೆ ಅಪ್ರಮೇಯ ಅಂತ ಕರಿಬೇಕಾದ್ರೆ ಯಾವುದೇ ಒಂದು ಅಳತೆಗೆ ಸಿಗದವನು. ನನ್ನನ್ನು ಎಲ್ಲೆಲ್ಲಿ ಇರ್ತೀಯ ಅಂತ ಕೇಳಿದಿಲ್ಲ, ಅದಕ್ಕೆ ವಿಭೂತಿ ಅಂತ ಕರೀತಾರೆ. ಅದು ಯಾವ್ಯಾವುದು ಹಾಗಾದ್ರೆ? ಅರ್ಜುನ, ಅಕ್ಷರಗಳಲ್ಲಿ ಅಕಾರದಲ್ಲಿದ್ದೇನೆ, ಋತುಗಳಲ್ಲಿ ವಸಂತ ಋತುವಿನಲ್ಲಿದ್ದೇನೆ, ಮಾಸಗಳಲ್ಲಿ ಮಾರ್ಗಶಿರ ಮಾಸದಲ್ಲಿದ್ದೇನೆ ಎಂದು ಭಗವಂತ ಹೇಳ್ತಿರೋದು. ಋಷಿಗಳಲ್ಲಿ ಭೃಗು ಋಷಿಗಳಲ್ಲಿದ್ದೇನೆ, ಸಿದ್ಧರಲ್ಲಿ ಕಪಿಲ ಮುನಿಯಲ್ಲಿದ್ದೇನೆ, ದೈತ್ಯರು ರಾಕ್ಷಸರಲ್ಲಿ ಪ್ರಹ್ಲಾದನಲ್ಲಿದ್ದೇನೆ, ಪಾಂಡವನಾಂ ಧನಂಜಯ ಪಾಂಡವರಲ್ಲಿ ನಿನ್ನಲ್ಲಿ ಇದ್ದೇನೆ, ಯಜ್ಞದಲ್ಲಿ ಜಪಯಜ್ಞದಲ್ಲಿದ್ದೇನೆ, ವೇದದಲ್ಲಿ ಸಾಮವೇದದಲ್ಲಿದ್ದೇನೆ, ಛಂದಸ್ಸಿನಲ್ಲಿ ಗಾಯತ್ರಿಯಲ್ಲಿದ್ದೇನೆ. ಏನ್ರಿ ಭಗವಂತ ಕೊಟ್ಟಿ ಉದ್ದಕ್ಕೂ ಕೊಟ್ಬಿಡ. ಕೃಷ್ಣ, ಇಷ್ಟು ಕಡೆ ಇದೆಯಾ ನೀನು? ಹಾಗಾದ್ರೆ ಇಷ್ಟನ್ನು ನಾನು ನೋಡ್ಬೇಕಲ್ಲ ಅಂತ. ಹೌದಾ, ನೋಡ್ಬೇಕಾ? ಅಪೇಕ್ಷೆ ಪಡ್ತಾ ಇದೆಯಾ? ನೋಡು ಅಂತ ಹೇಳಿ ಕೃಷ್ಣ ನೋಡುತ್ತಿದ್ದಂತೆ ಗಹಗಹಿಸಿ ನಕ್ಕು ಬಿಟ್ಟ. ಮುಗುಳ್ನಗೆ ಭಗವಂತಂದರು. ಆ ನಕ್ಕಿದಾಗ ಒಂದು ಬೆಳಕು ಬಂದಿತು, ಎಲ್ಲ ಆವರಿಸ್ಕೊಂಡ್ಬಿಡ್ತು. ಬೆಳಕು ಆವರಿಸಿದಾಗ ಎಲ್ಲರಿಗೂ ಕೂಡ ಕಣ್ಣು ಕಾಣಿಸದಂತೆ ಮೂರ್ಛೆ ಬಂದಂತಾಯಿತು. ನೋಡು ಅರ್ಜುನ, ನೋಡು ನನ್ನನ್ನು ಹೇಗಿದ್ದೀನಿ. ಸಾಮಾನ್ಯವಾದ ಎತ್ತರ ವ್ಯಕ್ತಿತ್ವ ಅಷ್ಟೇ, ಮನುಷ್ಯಾಕೃತಿ. ಬೆಳೆದ 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 ಎತ್ತರಕ್ಕೆ ಬೆಳೆದ ಭಗವಂತ, ಅತಿ ಎತ್ತರಕ್ಕೆ ಬೆಳೆದ. ಅರ್ಜುನ ತಲೆ ಎತ್ತಿ ನೋಡ್ತಾ ಇದ್ದಾನೆ ಮೇಲ್ಗಡೆಗೆ. ಹೇಗಿದ್ದಾನೆ? ಕೈ ಮುಗಿತಾ ಇದ್ದಾನೆ ಅರ್ಜುನ. ಅನೇಕ ಬಾಹುಗಳು, ಅನೇಕ ಮುಖಗಳು. ವಿಶ್ವರೂಪದ ಫೋಟೋದಲ್ಲಿ ಮಧ್ಯದಲ್ಲಿ ಒಂದು ಮುಖ, ಈ ಕಡೆ ಒಂದು ಹತ್ತು, ಈ ಕಡೆ ಒಂದು ಹತ್ತು ಬಂದಿರುತ್ತೆ. ಫೋಟೋ ಫ್ರೇಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆ, ಅಷ್ಟೇ ಮುಖ ಅನ್ಕೋಬಾರದು. ಇನ್ನು ದೊಡ್ಡದಾಗಿದೆ, ದಿಗಂತದವರೆಗೆ ಭಗವಂತನ ವ್ಯಾಪ್ತಿತ್ವ. ಕೆಲವು ಮುಖಗಳು ಸಮಾಧಾನವಾಗಿದೆ, ಕೆಲವು ಮುಖಗಳು ಸೌಮ್ಯ, ಕೆಲವು ಉಗ್ರ, ಕೆಲವು ಕೋಪ, ಬಾಯಿ ಅಂತ ತೆರೆದಿದ್ದಾನೆ. ಮುಕ್ತ ಜೀವರು ಅವನ ಬಾಯಿಯೊಳಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಕರ್ಣ, ದ್ರೋಣ, ದುಶ್ಯಾಸನ ಮೊದಲಾದವರೆಲ್ಲ ಅವನ ಬಾಯಿಯೊಳಗೆ ನುಗ್ಗಿ ಹೋಗ್ತಾ ಇದ್ದಾರೆ. ಬಾಯಿಯನ್ನು ಮುಚ್ಚುತ್ತಾನೆ. ಮುಚ್ಚಿದಾಗ ಹಲ್ಲಿನಲ್ಲಿ ಅವರನ್ನ ಕಡಿದ್ರೆ ಏನಾಗಬೇಡ ಅವನ ಗತಿ. ಕಟ 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 ಅನ್ನೋ ಶಬ್ದ ಬರ್ತಾ ಇದೆ ಭಗವಂತನ ಬಾಯಿನಿಂದ. ಅನೇಕ ಆಯುಧಗಳು, ಅನೇಕ ನೇತ್ರಗಳು. ಅವನ ಒಂದೊಂದು ರೋಮ ಕೂಪದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡಗಳೇ ಅಡಗಿವೆ. ಅವನ ಸುತ್ತಲೂ ಕೂಡ ಹೆಬ್ಬೆರಳು ಗಾತ್ರದ ವಿದ್ಯುತ್ ಕಿಡಿಗಳಂತೆ ಮುಕ್ತ ಜೀವರು ಓಡಾಡ್ತಾ ಇದ್ದಾರೆ. ಮುಕ್ತ ಜೀವರುಗಳು ವಿಶಾಲವಾದ ನೇತ್ರ, ಮಂದಹಾಸವಾದ ಮುಖ, ಅನೇಕ ಆಯುಧಗಳು ಎಲ್ಲ ಬಂದಿದೆ ಅವನ ಕೈನಲ್ಲಿ. ಎಲ್ಲ ದೇವತೆಗಳು ಕಾಣ್ತಾ ಇದ್ದಾರೆ, ಯುದ್ಧನೂ ಕಾಣ್ತಾ ಇದೆ ಅವನಲ್ಲಿ, ಅರ್ಜುನನೂ ಕಾಣ್ತಾ ಇದ್ದಾನೆ ಅವನಲ್ಲಿ. ಅದಿನ್ನ ವಿಶೇಷ. ಅರ್ಜುನ ಅವನು ನೋಡ್ತಾ ಇದ್ದಾನೆ, ಅಯ್ಯೋ ನಾನು ಇದೀನಲ್ಲ. ಹಾಗಾದ್ರೆ ಏನು ಭಗವಂತನ ರೂಪ, ಅತಿ ಅದ್ಭುತವಾದ ವಿಶ್ವರೂಪವನ್ನು ತೋರಿಸಿದ. ಆಗ ಅರ್ಜುನನ ಬಾಯಿನಿಂದ ಬಂದೇ ಬಿಡ್ತು ಮಾತು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ. ಕೃಷ್ಣ, ನಿನ್ನನ್ನು ಬಂಧು ಅಂದುಕೊಂಡೆ, ಸಂಬಂಧಿಕ ಅಂದುಕೊಂಡೆ, ಸಲುಗೆಯಿಂದ ಏನೇನೋ ಕರೆದೆ. ಒಂದು ಸಲ ಏಕವಚನದಲ್ಲಿ ಕರೆದು ಬಿಟ್ಟಿದ್ದೀನಿ. ಬಾರಿ ಬಾರಿಗೂ ನನ್ನನ್ನು ನಮಿಸು, ಕ್ಷಮಿಸು. ತಲೆ ಕೇಳ್ಕೊತಾ ಇದ್ದಾನೆ, ಅಪರಾಧ ಕೇಳ್ಕೊತಾ ಇದ್ದಾನೆ. ಅರ್ಜುನ ಕೇಳ್ಕೊತಿರೋ ಮಾತು ತುಂಬ ರೋದನವಾಗಿದೆ. ಕೃಷ್ಣ ಕೇಳಿಸಿಕೊಂಡ, ಹೌದಾ ಅರ್ಜುನ, ಇದನ್ನು ನಾನು ಯಾರಿಗೂ ತೋರಿಸಿಲ್ಲ, ಯಾರಿಗೂ ತೋರಿಸೋಕ್ಕೂ ಆಗಲ್ಲ ಈ ರೂಪವನ್ನ. ವೇದಯಜ್ಞ, ಜ್ಞಾನಯಜ್ಞ, ತಪೋಯಜ್ಞ ಇದು ಯಾವುದಕ್ಕೂ ಬಗ್ಗುವವನಲ್ಲ. ವೇದಯಜ್ಞ, ಜ್ಞಾನಯಜ್ಞ, ತಪೋಯಜ್ಞಗಳು
ಅದಕ್ಕೂ ಕೂಡ ಸಿಗದಂತಹ ಅತಿ ಉತ್ಕೃಷ್ಟವಾದ ರೂಪ. ನೋಡು ಇದನ್ನ, ಈ ರೂಪವನ್ನ ಇನ್ಯಾವಾಗಲೂ ನೀನು ಕಾಣಲಾರೆ, ಇನ್ಯಾವಾಗಲೂ ನೀನು ನೋಡಲಾರೆ ಅರ್ಜುನ. ಭಗವಂತ ತೋರಿಸ್ತಾ ಇರೋ ವಿಶ್ವರೂಪ, ಎಲ್ಲ ದೇವತೆಗಳು, ಎಲ್ಲ ಲೋಕಗಳು ಅವನಲ್ಲಿ ಅಡಗಿದೆಯಲ್ಲ. ಅವನ ಹಸ್ತಗಳಲ್ಲಿ ದೇವತೆಗಳು, ಅವನ ಹಸ್ತದಲ್ಲಿ ಅನೇಕ ಆಯುಧಗಳು ಭಗವಂತನದು. ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಕೇಳ್ಕೊತಾ ಇದ್ದಾನೆ, ನನ್ನನ್ನು ಕ್ಷಮಿಸೋ. ಆಗ ಕೃಷ್ಣ ಆಯಿತು, ಏನು ಮಾಡಲಿ ಹೇಳು. ಇದನ್ನು ನೋಡ್ತೀಯಾ, ಈ ದೃಶ್ಯನೇ ಇಲ್ಲ ಸದಾಕಾಲ. ಬೇಡಪ್ಪ, ಉಪಸಂಹಾರ ವಿಶ್ವಾತ್ಮ, ಈ ರೂಪವನ್ನ ನೀನು ಸಾಕು ಮಾಡು, ಮೊದಲಿನಂತೆ ಆಗ್ಬಿಡು. ಮೊದಲಿನಂತೆ ತೋರಿಸೋದಿಲ್ಲ ನನಗೆ, ಆ ರೂಪವೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋತಾನೆ ಅರ್ಜುನ. ಮೊದಲಿನಂತೆ ಆಗ್ಬಿಟ್ಟ ಕೃಷ್ಣ, ವಿಶ್ವರೂಪ 11ನೇ ಅಧ್ಯಾಯದಲ್ಲಿ. ಅರ್ಜುನನ ಮುಂದಿನ ಪ್ರಶ್ನೆ ಅತಿ ದಿವ್ಯವಾದ, ಇದನ್ನ ನೋಡಬೇಕಾದ್ರೆ ಏನನ್ನ ಕಾಣಬೇಕು, ಏನು ಬೇಕು? ಭಕ್ತಿ. ಅದೇ 12ನೇ ಅಧ್ಯಾಯ, ಭಕ್ತಿ ಯೋಗ. ಪರಮಾತ್ಮನಲ್ಲಿ ಭಕ್ತಿಯನ್ನು ಸದಾಕಾಲ ಚೆನ್ನಾಗಿ ಇಟ್ಟಿರಬೇಕು, ಶಾಶ್ವತವಾಗಿ ಇಟ್ಟಿರಬೇಕು. ಇಲ್ಲ ಯಾವಾಗಲೂ ಬಂತು ಸ್ವಲ್ಪ ಅಷ್ಟು, ಇಲ್ಲ ಸಂಕಟ ಬಂತು, ಹೇಗೋ ಇದೆ ಲೌಕಿಕದಲ್ಲಿ, ಕಷ್ಟ ಬಂದಾಗ ಮಾತ್ರ ಒಂದು ಕಡೆ ನೋಡೋದು. 3 ಬಗೆಯ ಆಯ್ತು. ಅದು ಯಾವ ರೀತಿ 3 ಬಗೆಯದು ಅಂದಾಗ, ಗಾಜಿನಲ್ಲಿ ಗಾಜು ಬೇಡ, ಹಾಗೆ ನೋಡಿದಾಗ ಒಂದು ರೀತಿ ಕಾಣಿಸ್ತದೆ. ಹಾಗೆ ನೋಡಿದಾಗ ಪ್ರತ್ಯಕ್ಷವಾಗಿ ಅದೊಂದು ಬಗೆಯ ಭಕ್ತಿ. ಗಾಜಿಗೆ ಎಣ್ಣೆಯನ್ನು ಸವರಿ ಅದರಲ್ಲಿ ನೋಡಿದ್ರೆ ಒಂದು ರೀತಿ ಮಸಕ ಕಾಣಲ್ಲ. ಹಲಗೆ ಮರ ಅದನ್ನು ಅಡ್ಡ ಇಟ್ಬಿಟ್ರೆ ಕಾಣೋದೇ ಇಲ್ಲ ಅವನು. ಈ 3 ಬಗೆಯ ಭಕ್ತರುಗಳಿಗೆ ಅವನು ಕಾಣಿಸುವ ರೀತಿ ಇದೆಯಲ್ಲ, ಅದು ಮನಮೋಹಕವಾದದ್ದು. ಅವನ ಭಕ್ತರನ್ನು ಯಾವಾಗಲೂ ಕೂಡ ಬಿಟ್ಕೊಡಲ್ಲ. ಅರ್ಜುನ, ನನ್ನ ಭಕ್ತರನ್ನು ನಾನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ, ಎಷ್ಟು ದೊಡ್ಡ ವಾಕ್ಯ ಭಗವಂತ ಹೇಳೋದು. ಅದನ್ನು ನೋಡೋದಾದ್ರೆ, ರಾಯರ ಸಮಕಾಲೀನರು 1650 ಅವರ ಕಾಲ, ಯಾದವಾರಿಯರು ಅಂತ ಬರ್ತಾರೆ. ಯದುಪತ್ಯಾಚಾರ್ಯ ಬಹಳ ದೊಡ್ಡದು ಬರ್ತೀನಿ. ಅಣ್ಣ ವೇದೇಶ ತೀರ್ಥರು, ಉತ್ತರಾದಿ ಮಠದಲ್ಲಿ ಅವರ ಪರಂಪರೆ ಬರೋದಿಲ್ಲ ಪಾಪ, ಬಿಡಿ ಸನ್ಯಾಸಿಗಳಾಗಿರ್ತಾರೆ ವೇದೇಶ ತೀರ್ಥ. ಇವರ ಯಾದವಾರಿಯರ ಕಾರ್ಯ ಕೆಲಸ ಏನು ಅಂದರೆ, ಮತ್ತು ರತ್ನ ಹವಳ ವಜ್ರ ಎಲ್ಲ ತುಂಬಿಕೊಳ್ಳೋದು ಚೀಲದಲ್ಲಿ, ಊರೂರ ಮೇಲೆ ವ್ಯಾಪಾರ ಮಾಡ್ತಾ ಹೋಗೋದು, ಊರೂರ ಮೇಲೆ ನಡ್ಕೊಂಡು. ವೇದೇಶ ತೀರ್ಥರು ಹೇಳಿದ್ರು, ವ್ಯಾಪಾರ ನಮಗೆ ಬಂದಿರೋದಲ್ಲ ಕಣ, ಬೇಡ, ಬಂದ್ಬಿಡು ವೇದಾಂತ ಮಾರ್ಗಕ್ಕೆ, ಪರಮಾತ್ಮನನ್ನು ನೋಡ್ಬೋದು, ವೈದಿಕ ಜೀವನಕ್ಕೆ ಬಾ. ಕರೆದರು ವೇದೇಶ ತೀರ್ಥರು ಯದುಪತ್ಯಾಚಾರ್ಯರನ್ನ. ಆಗೋಣ ನೋಡೋಣ ಅಂತ ಅಷ್ಟು ಹೇಳ್ದ. ಆಗ ಬರಲೇ ಇಲ್ಲ ಯಾದವಾರ್ಯರು. ಅವರ ಹೆಸರು ಯದುಪತಿ ಅಂತ ಹೆಸರು, ಯದುಪತ್ಯಾಚಾರ್ಯರು. ಹೋಗ್ತೀಯ, ಪ್ರಯಾಣ ತುಂಬ ಅಮೂಲ್ಯವಾದ ವಸ್ತುಗಳನ್ನ ತುಂಬಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಶ್ಲೋಕನಾದ್ರು ಹೇಳ್ಕೊಂಡು ಹೋಗೋ, ಮನ ಬಿಟ್ಟು ಹೋಗ್ಬೇಕಾದ್ರೆ, ಪ್ರಯಾಣ ಮಾಡ್ಬೇಕಾದ್ರೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯ ಪಾರ್ಶ್ವಯೋರಾಸ್ತ ಸಶರೌ ರಾಮಲಕ್ಷ್ಮಣವು. ಈ ಶ್ಲೋಕ ಹೇಳಿ ಯಾದವಾರಿಯರು ಆಗಲಿ ಅಂತ ಹೇಳ್ಬಿಟ್ಟು ಹೊರಟರು. ಹಗಲು ರಾತ್ರಿ ಇನ್ನದೇ ಪ್ರಯಾಣ, ಯಾವುದೋ ಗುಡ್ಡಗಾಡು, ಕಾಲು ದಾರಿ, ಕಾಡು ರಸ್ತೆ ಹೋಗ್ತಾ ಇದ್ದಾರೆ. ಕಳ್ಳರು ಏನು ಮಾಡಿದ್ರು, ಇವತ್ತು 500 ಹೊಡೆದೊಡ್ಬೇಕು, 500 ಮುಗಿಸಿಬಿಟ್ಟು ಅವರ ಹತ್ರ ಎಲ್ಲ ಮುತ್ತು ರತ್ನ ಹವಳ ವಜ್ರ ತಗೊಂಡ್ಬಿಡ್ಬೇಕು ನಾವು ಅಂತ ಹೇಳ್ಬಿಟ್ಟು ಅವರೇನು ಮಾಡ್ತಾ ಇದ್ದಾರೆ, ಹಿಂದೆನೇ ಬರ್ತಾ ಇದ್ದಾರೆ. ಹಿಂದೆ ಬಂದರೆ ಎಷ್ಟೋ ತನಕ ಬಂದರು, ಪೃಷ್ಠತೋ ಗೋಪಿನಂದನ, ಯಾದವಾರಿಯರ ಹಿಂದೆ ಗೋಪಾಲ ಕೃಷ್ಣ ಸುದರ್ಶನ ಚಕ್ರವನ್ನು ತಿರುಗಿಸ್ತಾ ಬರ್ತಾ ಇದ್ದಾನೆ. 500 ಏನಾದರೂ ಮಾಡಿ ಮುಂದಿನಿಂದ ಬಂದ್ಬಿಡೋಣ, ತಳ ಅಟ್ಯಾಕ್ ಮಾಡೋಣ. ಮುಂದಿನಿಂದ ಬಂದರು. ಅಗ್ರತವು ನರಸಿಂಹಶ್ಚ, ಉಗ್ರರೂಪಿ ಪರಮಾತ್ಮ ನರಸಿಂಹದೇವರ ಮುಂದೆ ಹೋಗ್ತಾ ಇದ್ದಾನೆ. 500 ಪಕ್ಕದಲ್ಲಿ ಬಂದು ಎಳೆದೋಣ ಪಕ್ಕಕ್ಕೆ ಅಂತ ಬಂದರೆ ರಾಮ ಲಕ್ಷ್ಮಣರು ಬಿಲ್ಲಿಗೆ ಬಾಣವನ್ನು ಕೊಡಿ ಹಿಡ್ಕೊಂಡು ನಿಂತು ಆ ಕಡೆ ಈ ಕಡೆ ನೋಡ್ತಿದ್ದಾರೆ. ಸುತ್ತ ಈ ದೇವರ ರೂಪಗಳು, ಮಧ್ಯದಲ್ಲಿ ಯಾದವಾರಿಯರು ಬರ್ತಾ ಇದ್ದಾರೆ. ಹೇಗೆ ಬಿಡೋದು, ಕಳ್ಳರು ಬರ್ತಲೇ ಇದ್ದಾರೆ. ಎಷ್ಟೋ ದೂರ ಬಂದುಬಿಟ್ರು.
ನೋಡ್ತಾರೆ, ಪೂರ್ವ ದಿಕ್ಕಿನಲ್ಲಿ ಬೆಳಕಾಯಿತು. ರಾತ್ರಿ ಎಲ್ಲ ನಡೆದರೆ ಅವ್ರ ಜೊತೆ ಸ್ವಲ್ಪ ಬೆಳಕಾಯ್ತಲ್ಲ, ಇನ್ನು ಬೇಡ ನಮ್ಮ ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ಬಂದರ ಪರಮನೆ ನಮಸ್ಕಾರ ಮಾಡ್ಬಿಟ್ಟು ಯಾದವಾರ್ಯರು ಕೇಳಿದ್ರು, ಯಾರು ನೀವು ಇಷ್ಟೊತ್ತರ ಬಂದು ಏನು ನಮಸ್ಕಾರ ಮಾಡ್ತಿದ್ದೀರಿ? ನಿಮ್ಗೆ ನೋಡಿದ್ರೆ ಒಳ್ಳೆಯವರಾಗಿ ಕಾಣಿಸ್ತಾ ಇಲ್ಲ, ಯಾರು ನೀವು? ಸ್ವಾಮಿ, ನಮ್ಮ ಜೀವನ ಕಳ್ಳ ಜೀವನ, ಕಳ್ಳತನ, ನಾವು ಕಳ್ಳರು, ನಿಮ್ಮ ಹತ್ರ ಇರೋದನ್ನೆಲ್ಲ ಬಂದು ತಗೊಂಡ್ಬಿಡ್ಬೇಕು, ನಿಮ್ಮನ್ನು ಸಾಯಿಸ್ಬಿಡ್ಬೇಕು ಅಂತ ಬಂದವು. ಮತ್ತೆ ಯಾಕೆ ಹಾಗೆ ಮಾಡಲಿಲ್ಲ ಅಂದರು ಯಾದವಾರ್ಯರು. ರಾತ್ರಿನೇ ಹೊರಟು ಸ್ವಾಮಿ ನಿಮ್ಮನ್ನು ಮುಗಿಸ್ಬೇಕು ಅಂತ. ನಿಮ್ಮ ಜೊತೆ ಅವ್ರ ಭಾಷೆಯಲ್ಲೇ ಹೇಳಿದ್ರು, ಗುಡಿಲಿ ಇರೋ ದೇವರೆಲ್ಲ ಬರ್ತಾ ಇದೆ ಅಂತ. ಯಾವ್ಯಾವ ದೇವರು ನಂಬಿದ್ರು? ಮುಂದ್ಗಡೆ ನರಸಿಂಹದೇವರು, ಹಿಂದ್ಗಡೆ ಕೃಷ್ಣ, ಅಕ್ಕಪಕ್ಕದಲ್ಲಿ ರಾಮಲಕ್ಷ್ಮಣರು. ಯಾದವಾರ್ಯನಿಗೆ ಗೊತ್ತಾಯಿತು, ನಮ್ಮ ಅಣ್ಣ ಹೇಳಿಕೊಟ್ಟ ಒಂದು ಶ್ಲೋಕದಿಂದ ಈ ಕಳ್ಳರಿಗೆ ದೇವರ ದರ್ಶನ ಆಗಿರ್ಬೇಕಾದ್ರೆ ನನಗೆ ಯಾಕೆ ಬೇಕು ಈ ವೃತ್ತಿ ಅಂತ ಹೇಳಿ ಯಾದವಾರ್ಯರು ತಮ್ಮ ವ್ಯಾಪಾರ ವೃತ್ತಿಯನ್ನು ಬಿಟ್ಟು ತಕ್ಷಣವೇ ಈ ಮಾರ್ಗಕ್ಕೆ ಬಂದರು. ವೈದಿಕ ಸಂಸ್ಕೃತಿ ಬೆಳೆಸಿಕೊಂಡರು, ಶುದ್ಧ ವೈದಿಕ ಜೀವನ. ಶ್ರೀಮನ್ ನ್ಯಾಯ ಸುಧಾಕ್ಕೆ ಟಿಪ್ಪಣಿ ಬರೆದ್ರು ಮಹಾನುಭಾವರು. ಏನಂತದ್ದು? ಭಾಗವತಕ್ಕೆ ಮೊದಲ 6 ಸ್ಕಂದಗಳಿಗೆ ಟಿಪ್ಪಣಿ ಬರೆದಿದ್ದಾರೆ ಯಾದವಾರ್ಯರು. ಇನ್ನು ಅನೇಕ ಗ್ರಂಥಗಳನ್ನು ಬರೆದರು ಯಾದವಾರ್ಯರು. ಇಂತಹ ಯಾದವಾರ್ಯರು ಇದ್ದದ್ದು ಮಣೂರಿನಲ್ಲಿ 1650 ಕಾಲ, ರಾಘವೇಂದ್ರ ಗುರುಗಳ ಕಾಲದಲ್ಲಿದ್ದವರು ಮಹಾನುಭಾವರು. ಒಂದು ಮಾತು ಹೇಳಿದ್ದೆ ನಾನು, ಯತ್ರ ಅನುಗ್ರಹ ಇಚ್ಛಾಮಿ ತತ್ರ ವಿತ್ತಂ ಹರಾಮ್ಯಹಂ. ಭಗವಂತನಿಗೆ ಯಾರನ್ನ ಉದ್ಧಾರ ಮಾಡಬೇಕು ಅಂತ ಇಚ್ಛೆ ಬರುತ್ತೋ ಅವ್ರ ಹತ್ರ ಇರೋದೆಲ್ಲ ಮೊದಲು ಕಸ್ಕೊಂಡ್ಬಿಡ್ತಾರೆ, ತಗೊಂಡ್ಬಿಡ್ತಾನೆ, ಪರೀಕ್ಷೆ ಮಾಡ್ತಾನೆ, ಆಮೇಲೆ ಬೇಕಾದಷ್ಟು ಕೊಡ್ತಾನೆ. ಇವರು ಇನ್ನೇನಿಲ್ಲ ಜೀವನ ಇವ್ರದ್ದು. ಒಂದು 20-30 ಹುಡುಗರನ್ನ ಮನೆಯಲ್ಲೇ ಇಟ್ಕೊಂಡು ಪಾಠ ಹೇಳ್ಕೊಡ್ತಾರೆ ಗುರುಕುಲ. ಭಿಕ್ಷಾ ಯಾಚನೆ, ಶಿಷ್ಯರು ಹೋಗಿ ಭಿಕ್ಷೆ ತರ್ತಾರೆ, ಅದರಲ್ಲೇ ಜೀವನ. ಇನ್ನು ಹೇಗಿರ್ಬೇಡ ಇರೋದು. ಇಂಥ ವೃತ್ತಿಯಲ್ಲಿ ಇರಬೇಕಾದ್ರೆ ಎಷ್ಟು ದಿನಗಳಾದರೂ ಕೂಡ ಭಿಕ್ಷೆಯೂ ಸಿಕ್ಕಲಿಲ್ಲ, ಮನೆಯಲ್ಲಿ ಏನೂ ಇಲ್ಲ. ಎಷ್ಟೋ ದಿನ ದೇವ್ರ ಪೂಜೆ ನೈವೇದ್ಯಕ್ಕೆ ಬರೀ ನೀರನ್ನೇ ಇಟ್ಕೊಂಡು ದೇವ್ರ ಪೂಜೆ ಮಾಡಿದ್ದಾರೆ. ನೈವೇದ್ಯ ಬರೀ ನೀರೇ ನೈವೇದ್ಯ. ಇನ್ನೆಂಥ ಬಡತನ ಇರಬೇಡ. ತುಂಬ ಬೇಸರವಾಯಿತು. ಏನು, 1 ಉಪವಾಸ 2 ಉಪವಾಸ, ನಿರಂತರ ಉಪವಾಸ. ನನಗೇನಾದರೂ ಹಾಕ್ಕೊಳ್ಳಿ, ನಂಬ್ಕೊಂಡು ಬಂದಿದ್ದಾರಲ್ಲ ಪಾಠ ಹೇಳಿಸ್ಕೊಳಕ್ಕೆ, ಆ ವಿದ್ಯಾರ್ಥಿಗಳಿಗೂ ಊಟ ಇಲ್ದಾಗಿದೆಯಲ್ಲ, ದುಃಖವಾಯಿತು. ಹೋಗಿ ದೇವಾಲಯದ ಹತ್ರ ಕುಳಿತು. ಯಾವ ದೇವಾಲಯ? ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಣೂರು ಅಂತ ಇದೆ, ಭೀಮಾ ತೀರದಲ್ಲಿ ಮಣೂರು. ಅಲ್ಲಿ ಕೇಶವ ದೇವಾಲಯ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಕೇಶವ ಮೂರ್ತಿನೂ ಚೆನ್ನಾಗಿದೆ ಅದರಲ್ಲಿ. ಆ ದೇವಾಲಯ ಹತ್ರ ಬಂದು ಕುಳಿತುಬಿಟ್ಟು ಅವ್ರ ಮನೆ ಎಲ್ಲಿ ಅಂತ ಕೇಳಿದೆ ನಾನು. ಯಾದವಾರ್ಯರ ಮನೆ. ಆಚಾರ್ಯ ಈ ಕಡೆ ಹೀಗೆ ಹೋಗಿ ತಿರ್ಕೊಂಡು ಮುಂದಕ್ಕೆ ಹೋಗಿ, ಆದರೆ ಈ ಮನೆ ಏನಿಲ್ಲ, ಬಿದ್ದೋಗಿದೆ, ಆ ಜಾಗ ಇದೆ, ನೀವು ನೋಡಬಹುದು. ದೇವಸ್ಥಾನದ ಹತ್ರವೇ ಮನೆ. ಆಗ ದೇವಸ್ಥಾನದ ಹತ್ರ ಕೂತಿದ್ದಾರೆ, ಸುಮ್ಮನೆ ಚಿಂತೆ ಮಾಡ್ತಾ ಇದ್ದಾರೆ. ಏನು ಮಾಡಿಸೋಣ, ಹುಡುಗರು ಹೊಟ್ಟೆಗೆ ಆಹಾರ ಬೇಡದೆ, ಇನ್ನೇನು ಮೃಷ್ಟಾನ್ನ ಬೇಡ, ನನ್ನ ಸಾರು ಮಜ್ಜಿಗೆ ಅಷ್ಟು ಬೇಡ ತಿನ್ನಕ್ಕೆ ಅವ್ರಿಗೆ. ಹೀಗೆ ಕೇಳ್ತಾ ಇರಬೇಕಾದ್ರೆ ಮನೆಯಲ್ಲಿ ಯಾರೂ ಇಲ್ಲ. ಒಬ್ಬ ಹುಡುಗ ಬಂದು ಕೂಗ್ದ, ಅವ್ವ ಅಂದ. ಬಂದರು ಅಮ್ಮನವರು ಈಚೆಗೆ. ನೋಡ್ತಾರೆ, ಏನು ಅದು? ಅಮ್ಮ ಬುಟ್ಟಿಲಿ ತರಕಾರಿ ದಿನಸಿ ಎಲ್ಲ ಇದೆ, ಇಳಿಸೋಕ್ಕಾಗ್ತಾ ಇಲ್ಲ, ಒಳಗೆ ಬರ್ತೀನಿ, ನೀವು ಸ್ವಲ್ಪ ಇದನ್ನು ಹಿಡ್ಕೊಳ್ಳಿ, ಇಬ್ಬರು ಇಳಿಸೋಣ ಅಂದ. ಅವನು ಇಳಿಸ್ತಾನೆ. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅಷ್ಟು ಏನು ಮಾಡಿರ್ತಾರೆ ಯಾದವಾರ್ಯರು. ನೋಡ್ತಾ ಇದ್ರಲ್ಲ ಭಗವದ್ಗೀತೆ, ಯೋಗಕ್ಷೇಮ ಮಹಾಮ್ಯಹಂ, ಯೋಗಕ್ಷೇಮ ಮಹಾಮ್ಯಹಂ. ನೋಡಿದ್ರಲ್ಲ, ಎಲ್ಲಿದೆ ಯೋಗಕ್ಷೇಮ ನಿನ್ನದು? ಕೃಷ್ಣ ಅರ್ಜುನನಿಗೆ ಎಷ್ಟು ಅಭಯವಚನವನ್ನು ಕೊಟ್ಟಿದ್ದೀಯ, ಏನು ನೋಡ್ಕೋತಾ ಇದೆ ಯೋಗಕ್ಷೇಮ? ಆಗ ಇಳಿಸಿದ. ಏನಾಗಿದೆಯೋ ನಿನ್ನ ನಾಲ್ಗೆ ಎಂದರು ಅಮ್ಮನವರು. ಗಾಯ ಆಗಿದೆ ಅಂತ. ಎಲ್ಲಿ ತೆಗಿ? 2 ರಂಗೋಲಿ ಎಳೆ ಎಳೆದಂಗೆ ಗೀಚಿಬಿಟ್ಟಿದೆ, ಕೆಂಪಗಾಗಿದೆ, ಮಾತಾಡೋಕ್ಕಾಗ್ತಿಲ್ಲ. ಅಯ್ಯೋ, ಏನಾದ್ರು ಒಂಚೂರು ಔಷಧ ಕೊಡೋಣ, ಇರೋ ಒಂಚೂರು ಅರಿಶಿನಾರು ಹಾಕ್ತೀನಿ, ರಕ್ತ ನಿಲ್ಲುತ್ತೆ ಅಂತ ಇವರು ಒಳಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗೆ ಹೊಡೇ ಹೋದಾಯಿತು. ಆ ಮನೆ ಆ ಕಡೆ ಈ ಕಡೆ ನೋಡ್ತಾರೆ, ಎಲ್ಲೂ ನಿಲ್ಲವೇ ಇಲ್ಲ. ಅವನ ಹೆಸರು ಬೇರೆ ಹೇಳಿದ್ದ, ರಂಗ ಅಂತ. ಬಂದರು ಯಾದವಾರ್ಯರು. ಏನು ಇಷ್ಟೊಂದು ಪದಾರ್ಥ ಎಲ್ಲಿಂದ ಬಂತು? ನೀವೇ ಕಳಿಸ್ಕೊಟ್ರಂತೆ. ಅಯ್ಯೋ, ನಾನೆಲ್ಲ ಕಳಿಸ್ದೆ. ಯಾರು ತಂದವರು? ಯಾರು? ಹುಡುಗ ರಂಗ ಅಂತ. ಅವನು ಯಾರು ಮಾತಾಡ್ತಾ ಇದ್ದ? ಅವನೇ ಮಾತಾಡೋಕ್ಕೆ ಅದು ನಾಲಿಗೆಯಲ್ಲಿ ಗಾಯ ಅಂದರು. ಯಾತಕ್ಕೆ ನಾಲಿಗೆಯಲ್ಲಿ ಗಾಯವಾಗಿದೆ ಅವನಿಗೆ? ಯಾದವಾರ್ಯರು ಭಗವದ್ಗೀತೆ ಪುಸ್ತಕ ತೆಗೆದು ಹೇಳ್ತಾ ಇದ್ದಾಗ ಯೋಗಕ್ಷೇಮ ಮಹಾಮ್ಯಂ ಇತ್ತಲ್ಲ, ಕೃಷ್ಣನ ಮಾತು. ಹೇ ಕೃಷ್ಣ, ಏನು ನಿನ್ನ ಮಾತು? ಎಲ್ಲಿದೆ ನೀನು ನೋಡ್ಕೋತಾ ಇರೋ ಯೋಗಕ್ಷೇಮ ಅಂತ
ಆ ಸಾಲಿನ ಮೇಲೆ ರೆಡ್ಡಿಂಗ್ ಕಲ್ಲಿಯಲ್ಲಿ ಗೆರೆ ಹಾಕ್ಬಿಟ್ಟಿದ್ರು. ಯಾದವಾರ್ಯರು ಭಗವದ್ಗೀತೆಯ ಶ್ಲೋಕದ ಮೇಲೆ ಹಾಕಿದ 2 ಕೆಂಪು ರೇಖೆ ಅದು ಪುಸ್ತಕದ ಮೇಲಲ್ಲ, ಭಗವಂತನ ನಾಲಿಗೆಯ ಮೇಲೆ. ಆಗ ನೋಡ್ತಾರೆ ಇಲ್ಲವೇ ಇಲ್ಲ ಹುಡುಗ ಅಲ್ಲಿ. ಆಗ ಯಾದವಾರ್ಯರು ಆ ಪುಸ್ತಕವನ್ನು ತೆಗೆದು ಆ ಶ್ಲೋಕವನ್ನು ಹುಡುಕಿ ತೆಗೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಪೂಜೆ ಮಾಡ್ತಾರೆ. ಆ ಶ್ಲೋಕಕ್ಕೆ ಭಗವದ್ಗೀತೆ ಇಷ್ಟು ಭವ್ಯವಾಗಿರ್ತಕ್ಕಂಥದ್ದಾಗಿದೆ. ಭಗವದ್ಗೀತೆ ಕಥೆ ಮೊನ್ನೆ ಹೇಳಿದ್ದೆ ನಾನು, ಒಂದು ಮೊದಲನೇ ಅಧ್ಯಾಯದ ಕಥಾ. ಅದರ ಫಲಗಳು ತುಂಬ ಅರ್ಜುನನಿಗೆ ತೋರಿಸಿದಂತಹ ವಿಶ್ವರೂಪ, ವೇದಯಜ್ಞ, ಜ್ಞಾನಯಜ್ಞ, ತಪೋಯಜ್ಞ ಇವೆಲ್ಲ ಜೀವನದಲ್ಲಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸತತವಾಗಿ ತಪಸ್ಸು, ಸತತವಾಗಿ ಓದೋದು ಜ್ಞಾನ. ಈ ಯಾವ ಯಾಗ ಯಜ್ಞಗಳಿಗೂ ನಾನು ಇದನ್ನು ತೋರಿಸಿಲ್ಲ, ತೋರಿಸೋದೂ ಇಲ್ಲ. ಅರ್ಜುನ ನೋಡು ನನ್ನ ವಿಶ್ವರೂಪವನ್ನು. ಇದಕ್ಕೆ ಬೇಕಾಗಿದ್ದು ಭಕ್ತಿ ಕೂಡ ಮುಖ್ಯ. ಅತ್ಯುತ್ತಮವಾದ ಭಕ್ತಿ, ಶ್ರೇಷ್ಠವಾದ ಭಕ್ತಿ, ಆಸೆ ಇಲ್ಲದ ಭಕ್ತಿ, ದ್ವೇಷ ಇಲ್ಲದ ಭಕ್ತಿ, ಡಂಬಾಚಾರ ಇಲ್ಲದ ಭಕ್ತಿ. ತನ್ನ ಆತ್ಮೋದ್ಧಾರವನ್ನು ತಾನು ನೋಡ್ಕೋಬೇಕು. ಭಗವಂತ ಒಂದು ಶರೀರ, ಅದರ ಒಂದು ಆತ್ಮ ಕೊಟ್ಟಿದ್ದಾನಲ್ಲ, ಬೇರೆಯವರ ಧಾರೆಯಲ್ಲಿ ಪುಣ್ಯವನ್ನ, ಆದರೆ ಬೇರೆಯವರ ಪುಣ್ಯ ಅವನು ಮೋಕ್ಷಕ್ಕೆ ಹೋಗ್ತಿದ್ದಾನೆ. ಆ ಮೋಕ್ಷ ತಪ್ಪಿಸಿ ಅದನ್ನು ನನಗೆ ಕೊಡಿ ಕೇಳಲಿಲ್ಲ, ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಲೋಕದಲ್ಲಿ ಉತ್ತಮರು ಯಾರು ಅರ್ಜುನ? ಉತ್ತಮ ಪುರುಷತು ಅನ್ಯ ಪರಮಾತ್ಮೇ ಇತಿ ಉದಾಹೃತಃ. ಲೋಕದಲ್ಲಿ ಉತ್ತಮರು ಅಂದ್ರೆ ಅವನೇ, ಅದಕ್ಕೆ ಪುರುಷೋತ್ತಮ ಅಂತ ಕರೆಯುವ. ಅದು ಯೋಗದ ಹೆಸರೇ, ಅದು ಪುರುಷೋತ್ತಮ ಯೋಗ. ಹಾಗಾದ್ರೆ ದ್ವಾಮಿಮೋ ಪುರುಷೋ ಲೋಕೆ ಕ್ಷರ ಅಕ್ಷರಮೇವ ಚ. ಲೋಕದಲ್ಲಿ ಕ್ಷರ ನಾಶವಾಗುವ, ಅಕ್ಷರ ಶಾಶ್ವತವಾಗಿರುವ ವಸ್ತುಗಳು ಇವೆ, ದೇವತೆಗಳು ಇದ್ದಾರೆ. ಕ್ಷರ ಅಕ್ಷರ. ಭಗವಂತ ಹಾಗಾದ್ರೆ ಅಕ್ಷರ ಅನ್ಬೋದಲ್ಲ. ಕೆಲವು ಭಗವದ್ಗೀತೆಗಳ ವ್ಯಾಖ್ಯಾನದಲ್ಲಿ ಭಗವಂತ ಅಕ್ಷರ, ಅವನು ನಾಶ ಇಲ್ಲದವನು ಅಂತ ಬರೋದು. ಕ್ಷರ ನಾಶ, ಭಗವಂತನಿಗೆ ನಾಶ ಇಲ್ಲ, ಅವನು ಅಕ್ಷರ. ಅದಕ್ಕೆ ನಾನು ಹಾಗೆ ಹೇಳಿದ್ದು, ಗೀತೆಯ ವ್ಯಾಖ್ಯಾನವನ್ನು ಓದಬೇಕಾದ್ರೆ ಮಧ್ವಾಚಾರ್ಯರ ಗೀತಾ ಭಾಷ್ಯ ರಾಘವೇಂದ್ರ ಪ್ರಿಂಟ್ ಆಗಿದೆ. ರಾಘವೇಂದ್ರ ಗುರುಗಳ ಗೀತಾ ನಿವೃತ್ತಿ ಒಂದು ಚೆನ್ನಾಗಿ ಬರೀತಾರೆ ರಾಯರವರು, ಬಹಳ ಟೀಕಾರಾಯರ ಪ್ರಮೇಯ ದೀಪಿಕಾ ಸ್ವಲ್ಪ ಕ್ಲಿಷ್ಟ ಅರ್ಥವಾಗಬೇಕು ಆ ಸಾಹಿತ್ಯ. ಅದರಲ್ಲಿ ಕ್ಷರ ಅಕ್ಷರರು ಅಂದ್ರೆ ನಾಶ ಇರುವವರು, ನಾಶ ಇಲ್ಲದವರು. ಭಗವಂತ ನಾಶ ಇಲ್ಲದವರು ಅಂತ ಅರ್ಥ ಮಾಡಬಾರದು. ನಾಶ ಇರುವವರು, ನಾಶ ಇಲ್ಲದವರು ಇವರಿಬ್ಬರಿಗಿಂತ ಉತ್ತಮ ಅನ್ಬೇಕಂತೆ. ಕ್ಷರ ಅಕ್ಷರಮೇವ ಚ ಉತ್ತಮ ಪುರುಷತ್ವಜ್ಞ. ಪರಮಾತ್ಮನ ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ಅದರಲ್ಲಿ ಸ್ವಾಮಿ ಹೇಳ್ತಾರೆ, ದೈವಾಸುರ ಸಂಪತ್ ವಿಭಾಗ ಯೋಗ. ದೈವತ್ವ ಅಂದ್ರೇನು, ಅಸುರತ್ವ ರಾಕ್ಷಸತ್ವ ಅಂದ್ರೇನು, ಅದರ ಗುಣಗಳು ಏನೇನು, ಅವರು ತಿನ್ನೋ ಆಹಾರಗಳು ಹೇಗೆ ಅದನ್ನು ಹೇಳ್ತಾರೆ. ತುಂಬ ಬಿಸಿಯಾಗಿರೋದು ಬಾರದು, ತುಂಬ ಖಾರವಾಗಿರೋದು ಬಾರದು, ತಿನ್ನಕ್ಕಾಗದೇ ಇರೋದು ಬಾರದು, ತಂಗಳಾಗಿರೋದು ಬಾರದು ಅಂತಾನೆ ಸ್ವಾಮಿ. ಅಡಿಗೆ ಮಾಡಿಟ್ಟು 3 ಗಂಟೆ ಆದಿನ ತಿನ್ನಬಾರ್ದು ಅಂತ ಅದನ್ನು ಹೇಳ್ಕೊಟ್ಟಿದ್ದಾನೆ ಭಗವಂತ. ಅವೆಲ್ಲ ಆಸುರಿ ಸಂಪತ್ತು. ರಾಕ್ಷಸರು ತಿನ್ನುವುದು, ಅವರ ಬುದ್ಧಿ ಅದೇ ಕಡೆಗೆ ಹೋಗ್ತಾ ಹೋಗುತ್ತೆ. ದೈವಿ ಸಂಪತ್ತು ಹಿತಮಿತವಾದ ಬಿಸಿ, ಕಟು, ಲವಣ, ಆಮ್ಲ. ಆಮ್ಲ ಅಂದರೆ ಕ್ಷಾರ. ಯಾವುದೂ ಇಲ್ಲದಂತಹ ಶರೀರಕ್ಕೆ ಹಿತವಾಗುವ ಆಹಾರ, ಸದಾಕಾಲ ಭಗವತ್ ಚಿಂತನೆ ಇತ್ಯಾದಿ ಇತ್ಯಾದಿ ಮುಂದುವರಿಯುತ್ತದೆ. ದೈವಾಸುರ ಸಂಪತ್ ವಿಭಾಗ ಯೋಗ. ಏನು ಹೇಳಿದ್ದಾನೆ ಸ್ವಾಮಿ? ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಮೊದಲ 6 ಅಧ್ಯಾಯಗಳು ಒಂದು ಷಟ್ಕ ಅಂತ ಕರೀತಾರೆ. ಷಟ್ಕ. ಮೊದಲನೇ 6 ಅಧ್ಯಾಯಗಳು ಜೀವ ಕರ್ಮದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮಧ್ಯದ 6 ಅಧ್ಯಾಯಗಳು 7 ರಿಂದ 12 ಇರ್ತಕ್ಕಂಥವು ಭಗವಂತನ ರೂಪ ಯಾವುದಿದೆ, ಯಾರು ಭಗವಂತ ಹೇಗೆ ಅನ್ನೋದನ್ನು ಹೇಳುತ್ತೆ. ಇನ್ನು 13 ರಿಂದ 18 ಕೊನೆ 6 ಅಧ್ಯಾಯಗಳು 3ನೇ ಷಟ್ಕ. ಇವೆರಡರಲ್ಲಿ ಹೇಳಿರೋದನ್ನ ಇನ್ನೂ ಜಾಸ್ತಿ ಮಾಡಿ ಹೇಳ್ತಾ ಹೋಗುತ್ತೆ. ಇಂತಹ ದಿವ್ಯವಾದ ಭಗವದ್ಗೀತೆ ಪ್ರತಿನಿತ್ಯವೂ ಕೂಡ ಒಂದು ಅಧ್ಯಾಯ ಪಾರಾಯಣ ಮಾಡಿ ಅರ್ಥ ಸಹಿತವಾಗಿ 20 ನಿಮಿಷ ಸಾಕು. 2ನೇ ಅಧ್ಯಾಯ ಮಾತ್ರ 72 ಶ್ಲೋಕ ಇದೆ, ಅದೊಂದು ದೊಡ್ಡದು. ಕೊನೆ ಅಧ್ಯಾಯ ಸ್ವಲ್ಪ ಜಾಸ್ತಿ ಇದೆ. ಅದು ಬಿಟ್ಟರೆ ಉಳಿದ ಅಧ್ಯಾಯಗಳೆಲ್ಲ 30-35 ಶ್ಲೋಕಗಳಷ್ಟೇ, ಬಹಳ ಕಡಿಮೆ ಇರ್ತಕ್ಕಂಥವು. ಕೊನೆಯ ಅಧ್ಯಾಯ ಸನ್ಯಾಸ ಯೋಗ. ಅರ್ಜುನ, ಸನ್ಯಾಸ ಅಂದರೆ ಏನರ್ಥ? ಅಲ್ಲಿಗೆ ಎಲ್ಲವನ್ನೂ ಬಿಟ್ಟಿರುವುದು.
ನೀ ಎಲ್ಲವನ್ನೂ ಬಿಟ್ಟಾಗ ನನ್ನನ್ನು ಬಿಡಬೇಕು ಎನಿಸುವುದಿಲ್ಲ. ಎಲ್ಲವನ್ನೂ ಬಿಟ್ಟಾಗ ನನ್ನಲ್ಲಿ ಪ್ರೀತಿ ಜಾಸ್ತಿ ಆಗುತ್ತದೆ. ನನ್ನಲ್ಲಿ ಯಾವಾಗ ತುಂಬ ವಿಶ್ವಾಸ ಇಡ್ತೀಯೋ ನಿನ್ನ ಆರೋಗ್ಯ ಯೋಗಕ್ಷೇಮ ನನ್ನದಾಗಿರಲಿ ಕಣೋ ಭಗವಂತ ಹೇಳಬಾರ್ದು. ಯೋಗಕ್ಷೇಮ ನನ್ನನ್ನು ನಂಬು, ನನ್ನನ್ನು ಭಜಿಸು, ನನ್ನನ್ನು ನಮಿಸು, ನನ್ನನ್ನು ಧ್ಯಾನಿಸು, ನನ್ನನ್ನು ಜಪಿಸು ಭಗವಂತ ಹೇಳ್ತಾನೆ. ಅದು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ, ಎಲ್ಲ ಕಡೆಗೂ ಹೋಗುತ್ತೆ ಮನಸ್ಸು, ಭಗವಂತನ ಕಡೆಗೆ ಹೋಗೋದು ಮಾತ್ರ ಬೆಳೆಸ್ಕೋಬೇಕಂದ್ರೆ ಅರ್ಜುನ ಅದೇ ಅಭ್ಯಾಸ ಯೋಗ ಹೇಳ್ಕೊಂಬಂದ. ಈ ರೀತಿಯಾಗಿ ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ಕೃಷ್ಣ ಎಷ್ಟು ವಿಚಾರಗಳು ಹೇಳ್ತಾ ಇದೆಯಾ ನೀನು. ನಿನ್ನನ್ನು ಸಖ ಅಂದುಕೊಂಡೆ, ಸ್ನೇಹಿತ ಅಂದುಕೊಂಡೆ, ನಿನ್ನನ್ನು ಬಂಧು ಅಂದುಕೊಂಡೆ, ನಿನ್ನ ಸಾಮಾನ್ಯ ವ್ಯಕ್ತಿ ಅಂದ್ಕೊಂಡ್ಬಿಟ್ಟೆ. ಏಕವಚನದಲ್ಲಿ ಎಷ್ಟು ಬಾರಿ ಕರೆದುಬಿಟ್ಟಿದ್ದೀನಿ ನಿನ್ನನ್ನು. ಸಖೇತಿ ಮತ್ತು ಪ್ರಸುಭಂ ಯದುತ್ತಮ, ಹೇ ಕೃಷ್ಣ, ಹೇ ಯಾದವ, ಹೇ ಸಖ ಕರೆದುಬಿಟ್ಟಿದ್ದಲ್ಲ. ಸನ್ಯಾಸ ಯೋಗ ಸರ್ವಧರ್ಮಾನ್ ಪರಿತ್ಯಜ್ಯ ಕೊನೆ ಹೇಳಿದ್ರು ಸ್ವಾಮಿ. ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಕೃಷ್ಣ ಹೇಳ ಮಾತು. ಅರ್ಜುನ ಏನು ಸರ್ವಧರ್ಮಾನ್ ಪರಿತ್ಯಜ್ಯ, ಅನೇಕ ಜನ ಅರ್ಥ ಬರೀತಾರೆ ಇದಕ್ಕೆ, ಧರ್ಮವನ್ನ ಬಿಟ್ಟುಬಿಡಿ ಅಂತ ಹೇಳಿದ್ರು. ಸಾಧ್ಯನ? ಧರ್ಮವನ್ನು ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಬಿಟ್ಟುಬಿಡಿ. ಧರ್ಮ ಬಿಟ್ಟು ಉಳಿಯೋ ಹಾಗಿದೆಯಂದ್ರೆ ನಾವು ಅದೆಲ್ಲ ಅಲ್ಲಿ ಹೇಳೋದು. ಅದಕ್ಕೆ ನಮ್ಮ ಸಿದ್ಧಾಂತದ ವೈಷ್ಣವ ಸಿದ್ಧಾಂತದ ಮಾಧ್ವ ಗ್ರಂಥಗಳನ್ನು ಓದ್ತಾ ಹೋಗಬೇಕು. ಯಾಕಂದರೆ ಆಚಾರ್ಯರು ಇಂತಹ ದಿವ್ಯವಾದ ಭಗವದ್ಗೀತೆಗೆ ಭಾಷ್ಯವನ್ನು ಬರೆದು ಮೊಟ್ಟ ಮೊದಲ ಬರೆದ ಗ್ರಂಥ ಆಚಾರ್ಯರು. ಅದನ್ನು ಬದಲಿಗೆ ಹೋಗಿ ವೇದವ್ಯಾಸರಿಗೆ ಕೊಟ್ಟಿದ್ದಾರೆ ಕೈಗೆ ಆ ಭಾಷ್ಯವನ್ನು. ಅವರು ಅದರಲ್ಲಿ ಒಂದು ಪದವನ್ನು ತಿಂದಿದ್ದಾರೆ. ಗೀತಾರ್ಥಂ ವಕ್ಷಾಮಿ ಶಕ್ತಿತಃ ಅಂತ ಬರ್ಬಿಡ್ತಾರೆ ಆಚಾರ್ಯ. ಆಗ ವೇದವ್ಯಾಸ ಹೇಳ್ತಾರೆ, ಶಕ್ತಿತಃ ಅಂತ ಬಂದಿದೆಯಲ್ಲ, ನಿನ್ನ ಶಕ್ತಿ ಇದ್ದಷ್ಟು ಬರೆದುಬಿಟ್ರೆ ಲೋಕದ ಜನಕ್ಕೆ ಹೇಗೆ ಅರ್ಥವಾದಿತ್ತು? ಅಥವಾ ನಾನು ಹೇಳಿದ್ದೆಲ್ಲ ನೀನು ಬರೆದಿದೀಯಾ ಮುಖ್ಯ ಪ್ರಾಣ? ಮಧ್ವಾಚಾರ್ಯರೇ ಹಾಗಲ್ಲ, ಶಕ್ತಿತಃ ಬೇಡ, ಲೇಷತಃ ಅಂತ ತಿದ್ದ ವೇದವ್ಯಾಸ. ಲೇಷತಃ ಅಂದರೆ ಸ್ವಲ್ಪ ಮಟ್ಟಿಗೆ ಬರೆದಿದ್ದೇನೆ ಅಂತ. ಆ ಲೇಷತಃ ಅನ್ನೋ ಪದಕ್ಕೆ ಬುಕ್ಕಲ್ಲಿ ದಪ್ಪನಾಗಿರುತ್ತೆ ಅಕ್ಷರ, ಇಂಕ್ ಜಾಸ್ತಿ ಬಿದ್ದಿದೆ ಅನ್ಕೋಬಾರದು. ವೇದವ್ಯಾಸರು ತಿದ್ದಿರೋದ 3 ಅಕ್ಷರಗಳನ್ನು. ಸರ್ವಧರ್ಮಾನ್ ಪರಿತ್ಯಜ್ಯ, ಭಗವದಿತರ ಧರ್ಮಗಳನ್ನ, ಜೀವನಕ್ಕೆ ಕಷ್ಟವಾಗುವ ಧರ್ಮಗಳನ್ನ, ಎಲ್ಲರಿಗೂ ಹಿಂಸೆ ಕೊಡುವ ಧರ್ಮಗಳನ್ನ, ಇದು ಸರ್ವಧರ್ಮಾನ್ ಪರಿತ್ಯಜ್ಯ. ಸರ್ವಧರ್ಮಾನ್ ಪರಿತ್ಯಜ್ಯ ಅರ್ಜುನ ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನನ್ನೇ ನಂಬು. ಮಾಮೇಕಂ ಅಂತರ್ಯಾಮಿತ್ವ, ಬೇರೆ ಯಾರನ್ನು ನಂಬಕ್ಕೆ ಹೋಗಬೇಡ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನಾನು ನಿನ್ನೆಲ್ಲ ಪಾಪಗಳನ್ನು ದೂರ ಮಾಡಿ ಮೋಕ್ಷವನ್ನು ಕೊಡ್ತೀನಿ ಕಣೋ, ಶಾಶ್ವತವಾದ ಸುಖವನ್ನು ಕೊಡ್ತೀನಿ ಕಣೋ, ಚೆನ್ನಾಗಿರೋ ಹೇಳಿದ್ದಾನೆ ಸ್ವಾಮಿ. ಇಷ್ಟೆಲ್ಲ ಹೇಳ್ಕೊಂಬಂದು ದೀರ್ಘವಾಗಿ ಹೇಳ್ತಾರ. ಯಾರು ನೇಮಕ ಮಾಡಿದಾರಲ್ಲ ಕೃಷ್ಣ ವೇದವ್ಯಾಸರು ಸಂಜಯನ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಜ್ಞಾನ ಕೊಟ್ಟು ಹೇಳೋದು ಧೃತರಾಷ್ಟ್ರನಲ್ಲ. ಧೃತರಾಷ್ಟ್ರ ಹೇಳಿದ ಸಂಜಯ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ, ಎಲ್ಲಿ ಧನುರ್ಧರನಾದ ಅರ್ಜುನ ಇರ್ತಾರೋ ಅಲ್ಲಿ ವಿಜಯ ಯಾವಾಗಲೂ ಇರುತ್ತೆ ಎಂಬುದು ಯುದ್ಧದ ರಿಸಲ್ಟು ಸಂಜಯ ಹೇಳೇ ಬಿಟ್ಟ. ಯುದ್ಧ ರಿಸಲ್ಟೇ ಗೊತ್ತಾಗೋಯ್ತಲ್ಲ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದಂತಹ ಇಷ್ಟು ಸಂವಾದದಲ್ಲಿ ಇಲ್ಲಿಗೆ ಭಗವದ್ಗೀತೆ ಮುಗಿಯುತ್ತೆ. ಕೃಷ್ಣ ಭೀಷ್ಮ ಪರ್ವದಲ್ಲಿ ಪಾತ್ರ ಮಾಡ್ತಾ ಇದ್ದಾನೆ. ಹೇಗಿರ್ಬೇಕದು? ಪಾತ್ರ ಮಾಡ್ತಿದ್ದಾನೆ ಎನ್ನಬಾರ್ದು. ಪಾತ್ರ ಮಾಡೋಕೊನೆ ಜನನ ರಂಜಿಸ್ತಾ ಇದ್ದಾನ, ಜನನ್ನ ಆಕರ್ಷಿಸ್ತಾ ಇದ್ದಾನ. ಹುಟ್ಟು ಅವತಾರ ಭಗವಂತನದು. ಅವನ ಅವತಾರ ಹೀಗಿದೆ ಮಾಡ್ತಾ ಇದ್ದಾನೆ. ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾಯಿತು, ಯುದ್ಧ ಪ್ರಾರಂಭವಾಗಬೇಕು. ಭಗವಂತನ ಸಂಕಲ್ಪದಂತೆ 18 ದಿನಗಳ ಕಾಲ ನಡೆದ ಯುದ್ಧ. 18 ದಿನ ನಡೀತಿರಲಿ ಯುದ್ಧ. ಅದರಲ್ಲಿ ಹೇಳಿದ್ನಲ್ಲ, ಕೌರವರ ಕಡೆ ಭೀಷ್ಮರೇ ಸೇನಾಪತಿಗಳು. ಕೃಷ್ಣ ಇವ್ರ ಕಡೆ ಯಾರನ್ನು ಮಾಡ್ದ? ದೃಷ್ಟದ್ಯುಮ್ನನ್ನ ಮಾಡ್ದ. ಪಡೇರಿ ಅಂತ ಬಂದು ಕೂಡಲೇ ಮಾರ್ಚ್ ಅಂತಲ್ಲ, ಪಡೇರಿ ಅಂದ ಕೂಡಲೇ ಪಟ ಪಟ ಪಟನೆ ಬಾಣಗಳ ಶಬ್ದ 2 ಕಡೆಯಿಂದಲೂ ಬರ್ತಾ ಇದೆ. ಅಭಿಮನ್ಯುವಿನ ಶಬ್ದ ಇದೆಲ್ಲ ಬಾಣದ್ದು. ಭೀಷ್ಮರೇ ನುಡುಗಿ ಹೋಗ್ಬಿಟ್ರು. ಪ್ರಶಂಸೆ ಮಾಡ್ತಾ ಇದ್ದಾರೆ ಭೀಷ್ಮರು. ನಮ್ಮ ವಂಶದಲ್ಲಿ ಹುಟ್ಟಿದ ಈ ಮಗು ಅದು ಯಾವ ಮಟ್ಟಕ್ಕೆ ಯುದ್ಧ ಮಾಡ್ತಿದ್ದಾನೆ ಎಂದರು ಅಭಿಮನ್ಯುನ.
ಅಷ್ಟು ಯುದ್ಧ ಮಾಡ್ದ. ಮೊದಲನೇ ದಿನದ ಯುದ್ಧದಲ್ಲಿ ವಿರಾಟನ ಮಗ ಒಬ್ಬ ಇರ್ತಾನೆ, ಶಂಖ ಅಂತ, ಅವನು ಹೋಗ್ಬಿಡ್ತಾನೆ. ಇನ್ನು ಅನೇಕ ಜನ ಹೋಗ್ತಾರೆ. ಭೀಷ್ಮರು ಅಷ್ಟು ದೊಡ್ಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಭೀಷ್ಮರು ಯುದ್ಧ ಮಾಡ್ತಾ ಬಂದರು. ಕೊನೆಗೆ ನೋಡ್ದ ಕೃಷ್ಣ, ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಿನಲ್ಲ, ಅದು ಹೋದ್ರೂ ಹೋಗಲಿ, ಆ ಮಾತು ಉಲ್ಲಂಘನೆ ಆದರೂ ಆಗಲಿ, ನಾನು ಹೇಳಿದ್ರ ಮಾತು. ಈ ಮುದುಕನನ್ನ ಕಡಿದು ಭೂತಗಳಿಗೆ ಹಂಚುತ್ತೇನೆ ಅಂತ ಭೀಷ್ಮರನ್ನ ರಥದಿಂದ ಧುಮುಕಿದ ಕೃಷ್ಣ. ಕೋಪ ಮಾಡ್ಕೊಂಡಿದ್ದಾನೆ, ನುಗ್ಗಿ ಬರ್ತಾ ಇದ್ದಾನೆ ಭೀಷ್ಮನನ್ನ ಉಳಿಸಲ್ಲ ಅಂತ. ಅಲ್ಲಿ ನೋಡಿ ಹೇಗಿದೆ ಸೆಂಟಿಮೆಂಟ್ ಅನ್ನೋದು ಹೇಗಿದೆ. ಅರ್ಜುನನು ಕೂಡ ರಥದಿಂದ ಓಡಿ ಬಂದು ಕೃಷ್ಣನನ್ನ ಎರಡು ಕೈನಲ್ಲಿ ಹಿಡ್ಕೊಂಡಿದ್ದಾನೆ ಅವನ ಸೊಂಟವನ್ನ. ಹೋಗಬೇಡ ಕೃಷ್ಣ, ನಮ್ಮ ತಾತನ ಕೊಲ್ಲಬೇಡ ಅಂತ ಇದ್ದಾನೆ. ಅವನೇ ಯುದ್ಧ ಮಾಡಿ ನಿಂತಿದ್ದಾನೆ, ತಾತನ ಕೊಲ್ಲಬೇಡ ಅಂತ ಹೇಳಿ. ಬಿಡು ಅರ್ಜುನ, ನನ್ನ ಪಾಂಡವರನ್ನ ಎಷ್ಟು ಕೊಲ್ತಾ ಇರೋದು ಇವನು ಅವ್ರ ಕಡೆ, ಇವತ್ತಿನ ಉಳಿಸಲ್ಲ ಅಂತ ಹೇಳಿದಾಗ ಅಲ್ಲೇನಾಗಿರ್ಬೇಡ. ಭೀಷ್ಮರು ಇದನ್ನ ನೋಡಿ ಅವ್ರಿಗೆ ದೊಡ್ಡ ಬಿಲ್ಲು ಬಾಣ ತಗೊಳ್ಳಿಲ್ಲ ಕೃಷ್ಣ ಹೊಡೆಯಕ್ಕೆ. ಅವರು ಬಿಲ್ಲು ಬಾಣಗಳನ್ನ ರಥದಲ್ಲಿ ಇಟ್ಟು, ಭೀಷ್ಮರ ಸಂಯಮ, ಅವರ ಬುದ್ಧಿ, ಅವರ ವಿವೇಕ, ಅವರ ಬ್ರಹ್ಮಚರ್ಯ, ಅವರ ಕ್ಷಾತ್ರ ತೇಜಸ್ಸು, ಆ ವೀರ, ಆ ಪರಾಕ್ರಮ ಭೀಷ್ಮರದು ಅನನುಕರಣೀಯ. ಯಾರು ಮಾಡಕ್ಕಾಗದೇ ಇಲ್ಲ. ನೋಡಿ, ಬಿಲ್ಲು ಬಾಣಗಳನ್ನು ಇಟ್ಟರು, ರಥದಿಂದ ನಿಧಾನವಾಗಿ ಇಳಿದರು, ಎರಡು ಹೆಜ್ಜೆ ಮುಂದೆ ಬಂದರು ಭೀಷ್ಮರು, ಎರಡು ಕೈಗಳನ್ನು ನೀಡಿದರು. ಹೇ ವಾಸುದೇವ, ಚಕ್ರ ತಿರುಗಿಸ್ಕೊಂಡು ಬರ್ತಾ ಇದೀಯಾ? ಸುದರ್ಶನ ಚಕ್ರವನ್ನ ನನ್ನ ಮೇಲೆ ಬಿಡ್ತೀಯಾ? ನನ್ನನ್ನು ಕೊಲ್ಲಕ್ಕೆ ಬರ್ತಾ ಇದೀಯಾ? ಸದಾ ಕಾಲ ಯಾವಾಗಲೂ ಕೂಡ ನಿನ್ನನ್ನು ಸ್ಮರಣೆ ಮಾಡುವ ಭಕ್ತ ನಾನು. ನಿನ್ನ ಸುದರ್ಶನ ನನ್ನನ್ನು ಪಡೆಯುತ್ತಾ, ನಿನ್ನ ನಾಮಸ್ಮರಣೆಯ ಮುಂದೆ ನಿನ್ನ ಸುದರ್ಶನ ಏನು ಮಾಡಲ್ಲ. ಅವನ ಹೆಸರು ಅಂಥ ಬಲಾಢ್ಯವಾದದ್ದು. ಅದಕ್ಕೆ ನೀನು ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ನಾಮ ಅಂದ್ರೆ ದೊಡ್ಡದಾಗಿ ಹಾಕೊಂಡ್ರೋ ನಾಮ ಅಲ್ಲ, ಅವನ ಹೆಸರು. ಏನ್ ಮಾಡ್ತಾನೆ ಅವಾಗ ಕೃಷ್ಣ? ಅಯ್ಯೋ, ನನ್ನನ್ನು ಸ್ಮರಿಸುತ್ತಿರುವ ಭಕ್ತ ಇವನು, ಇವನ ಮೇಲೆ ನಾನು ಬಲಪ್ರಯೋಗ ಮಾಡಬೇಕೆ ಅಂತ ಹೇಳಿ ಆ ಚಕ್ರವನ್ನು ತೆಗೆದು ತನ್ನ ವಸ್ತ್ರದಲ್ಲಿ ಮುಚ್ಚಿಟ್ಟುಕೊಂಡು ನಾಚಿ ಒಂದು ರಥದಲ್ಲಿ ಕೂತ್ಕೊಂಡ್ಬಿಟ್ಟ ಕೃಷ್ಣ. ಇವಾಗಕ್ಕೆ ಹೆಸರೇನು? ಭೀಷ್ಮ ಗೆಲಿದನು ವರಸುದರ್ಶನವ. ವರಸುದರ್ಶನವನ್ನ ಗೆದ್ದ ಯಾರು? ಭೀಷ್ಮ. 10 ದಿನ ಯುದ್ಧ ಮಾಡ್ತಾನೆ. 9ನೇ ದಿನ ರಾತ್ರಿ ಧರ್ಮರಾಜನ ಕರ್ಕೊಂಡು ಹೋದ, ಅರ್ಜುನನನ್ನು ಕರ್ಕೊಂಡು ಹೋದ ಭೀಷ್ಮರ ಬಳಿಗೆ. ಭೀಷ್ಮರ ಮೈಗೆ ಬಾಣ ಚುಚ್ಚಿರೋದು ಎಲ್ಲ ರಕ್ತ ಬರ್ತಾ ಇದೆಯಲ್ಲ, ಅದನ್ನು ಹತ್ತಿಯಲ್ಲಿ ಎಲ್ಲ ಒರೆಸ್ತಾ ಇದ್ರು. ಧರ್ಮರಾಜ ಬಂದಿದ್ದಾರೆ ಅಂದರೆ ಕಣ್ಣು ಬಿಟ್ಟು ನೋಡಿದ ಭೀಷ್ಮ. ಅವ್ರದ್ದೆಲ್ಲ ಅಂಥದ್ದೇ, ಎಲ್ಲ ಹೊಟ್ಟೋದ್ರು ಸೂಚನೆ, ಯಾರು ಇರ್ಕೂಡದಲ್ಲಿ. ಕೃಷ್ಣ ಧರ್ಮರಾಜ ಒಳಕ್ಕೆ ಬಂದರು, ಕುಳಿತರು. ಹಾಗೆ ಮಲಗಿದ್ದಾರೆ ಭೀಷ್ಮರು. ಹಾ ಅಂದರು. ಏನು ಬಂದ್ರಲ್ಲ, ಧರ್ಮರಾಜ ಎರಡು ಕಣ್ಣಲ್ಲೂ ಅಳಕ್ಕೆ ಶುರು ಮಾಡ್ದ. ತಾತ, ಈ ಮಟ್ಟಕ್ಕೆ ನೀವು ಯುದ್ಧ ಮಾಡ್ತಿದ್ರಲ್ಲ, ನಾವು ಬದುಕಬೇಕೋ ಬೇಡವೋ? ಸಿಂಹಾಸನ ಬೇಡವಾ? ಅವತ್ತಿನಿಂದ ಸತ್ಯ, ಧರ್ಮ, ನ್ಯಾಯ ಇದರಲ್ಲೇ ನಾವಿದ್ದೀವಿ. ಇವತ್ತು ನೀವು ಹೀಗೆ ಕೊಲ್ತಾ ಇದ್ದೀರಲ್ಲ, ಎಷ್ಟು ಸೈನ್ಯ ನಾಶ ಆಗಿದೆ ನಮ್ಮ ಕಡೆ. ಧರ್ಮರಾಜ ಕೇಳ್ದ. 10 ಬಿಟ್ಟ ಧರ್ಮರಾಜ. ಕೃಷ್ಣ ಎಂಥ ತಂತ್ರ ಮಾಡಿಸ್ತಾ ಇದ್ದಾನೆ, ಕರ್ಕೊಂಡು ಹೋಗಿ. ಯಾರು ಇಲ್ಲ ಕೌರವರು, ಭೀಷ್ಮರೊಬ್ಬರೇ ಆ ಕ್ಯಾಂಪ್, ಆ ಬಿಡೋರ್ಗಲ್ಲ ಅವರೊಬ್ಬರೇ ಇದ್ದಾನೆ. ಧರ್ಮರಾಜ ಕೃಷ್ಣ ಈ ಕಾನ್ಫಿಡೆನ್ಷಿಯಲ್ ಅಂತಾರಲ್ಲ, ಅಷ್ಟು ರಹಸ್ಯವಾಗಿ ಮಾತಾಡ್ತಾ ಇದ್ದಾನೆ. ಭೀಷ್ಮರು ಹೇಳಿದ್ರು. ಅವನಿಗೂ ದುಃಖ ಬಂದ್ಬಿಡ್ತು. ಮಗು, ಅನಿವಾರ್ಯ ಕಣೋ, ನಾನು ಯುದ್ಧ ಮಾಡಲೇಬೇಕಾಗಿದೆ, ಮಾಡಿದೆ. ಶಕ್ತಿ ಇದ್ದಷ್ಟು ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕಾಗಿ ನಿಮ್ಮ ಕಡೆಯವರನ್ನು ತುಂಬ ಜನರನ್ನು ಕೊಂದೆ, ಹತರಾದರು. ಇನ್ನು ಮುಂದೆ ಹಾಗಾಗಲ್ಲ. ಇದಕ್ಕಾಗಿ 9 ದಿನ ಆಗಿದೆ, ನಾಳೆ 10ನೇ ದಿನ ಯುದ್ಧ ನಡೀಬೇಕು. ನೀನು ಯುದ್ಧ ಮಾಡು ಅರ್ಜುನ, ಚಿಂತೆ ಮಾಡಬೇಡ. ಶಿಖಂಡಿಯನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಭೀಷ್ಮ ಹೇಳಿಕೊಟ್ಟ. ಶಿಖಂಡಿ ಅವಳು ಎಂಥ ರೂಪದಲ್ಲಿ ಬಂದಿರ್ತಾಳೆ. ಭೀಷ್ಮ ತನ್ನ ತಮ್ಮಂದರಿಗೆ 3 ಜನ ಹೆಣ್ಮಕ್ಳು ಕರ್ಕೊಂಡ್ಬರ್ತಾನೆ, ಕಾಶಿರಾಜನ ಮಕ್ಕಳು. ಅಂಬೆ, ಅಂಬಿಕೆ, ಅಂಬಾಲಿಕೆ. ಅಂಬಿಕೆ ಅಂಬಾಲಿಕೆನ ಮೆಚ್ಕೊಂಡ್ರು, ಅಂಬೆನ ಮೆಚ್ಕೊಳ್ಳಿಲ್ಲ. ಮನೆಗೆ ಹೋಗು ಅಂತ ಭೀಷ್ಮ. ನನ್ನನ್ನು ಕರ್ಕೊಂಡ್ಬಂದ್ಬಿಟ್ಟು ತಿರ್ಗಾ ತವ್ರ ಮನೆಗೆ ಕಳಿಸ್ತಾ ಇದೆಯಾ? ನೋಡಿದ ಜನ ಏನಂತಾರೆ, ನಾನು ಹೋಗಲ್ಲ, ಮಾಡಿಕೊಂಡ್ರೆ ವಿವಾಹ, ಇಲ್ಲದೆ ಅಂದರೆ ಬೇರೆ. ಭೀಷ್ಮ ಏನು ಮಾಡ್ತಾನೆ ಅವಾಗ? ನನ್ನ ತಮ್ಮಂದ್ರು ಒಪ್ಪಲಿಲ್ವಲ್ಲಮ್ಮ, ನೀನೇ ಮಾಡ್ಕೋ.
ನಾನು ಶಪಥ ಮಾಡಿದ್ದೀನಿ, ಆಗಲ್ಲ. ಆಯ್ತಾ, ಇದೇ ನಾನು ನಿನ್ನ ಮಾತು, ನಿನ್ನ ಮೇಲೆ ಹಠ ತೀರಿಸ್ಕೊತಿದ್ಲು, ಪರಶುರಾಮ ದೇವರನ್ನು ಬಿಟ್ಲು, ಬಾಣಕ್ಕೆ ಎಲ್ಲ ಯುದ್ಧ ಮಾಡಿಸೋದು. ಭೀಷ್ಮ ಸಾಯಲಿಲ್ಲ. ನಿನ್ನ ಮೇಲೆ ನಾನು ತೀರಿಸ್ಕೋತೀನಿ ಅಂತ ಹೇಳಿ ದ್ರುಪದ ರಾಜನ ಮನೆಯಲ್ಲಿ ದ್ರೌಪದಿ ಹುಟ್ಟಿದಾಗ ಅವಳು ಹುಟ್ಟಿದ್ರು. ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕ ವೇಷ. ಅವಳಿಗೆ ಶಿಖಂಡಿ ಅಂತ ಹೆಸರಿಟ್ಟರು. ದ್ರುಪದನ ಮನೆಯಲ್ಲೇ ಬೆಳೀತಾ ಇದ್ದಾಳೆ. ಅದೇ ಅಂಬೆ ಶಿಖಂಡಿಯಾಗಿ ಬಂದು ಇಲ್ಲಿ ಭೀಷ್ಮನ ಮೇಲೆ ಸೇಡನ್ನು ತೀರಿಸ್ಕೊತಾ ಇದ್ದಾಳೆ. ಯಾವಾಗ ಶಿಖಂಡಿ ಬಂದು ನಿಂತಲೋ, ಅರ್ಜುನ ಹೇಳಿದ್ದಲ್ಲ ಭೀಷ್ಮ, ನಾನು ನಪುಂಸಕರನ್ನು ಯುದ್ಧ ಮಾಡುವುದಿಲ್ಲ ಅಂತ ಬಿಲ್ಲು ಬಾಣ ಕೆಳಗೆ ಹಾಕಿದೆ. ಭೀಷ್ಮ ಶಸ್ತ್ರತ್ಯಾಗ, ಬರೀ ಕೈಯಲ್ಲಿ ನಿಂತಿದ್ದಾನೆ. ಆಗ ಯಾವ ಸಂದರ್ಭದಲ್ಲಿ ಬಿಲ್ಲು ಬಾಣಗಳು ಇಲ್ಲದಾಯಿತೋ, ಸ್ವಲ್ಪವೂ ಆಯುಧ ಇಲ್ಲದಾಯಿತೋ, ಕೃಷ್ಣ ಬೇಗ ಹೇಳ್ದ, ಅರ್ಜುನ ಬೇಗ ಬೇಗ ಬಾಣ ಬಿಡು. ಬಂದು ಬೇಗ ಬೇಗ ಬಾಣ ಬಿಟ್ಟರೆ ಭೀಷ್ಮನ ಒಂದು ಇಂಚು ಖಾಲಿ ಇರುವಂತೆ. ಇನ್ನು ಹ್ಯಾಂಗೆ ಬಿಡಬೇಕು? ಒಂದು ಸೂಜಿ ಚುಚ್ಕೊಂಡ್ರೆ, ಮುಳ್ಳು ಚುಚ್ಚಿದ್ರೆ ಹಾ ಅಂತೀವಿ. ಮೈಯೆಲ್ಲ ಬಾಣದ ಮಯ ಹೇಗೆ ಇರಬೇಕು? ಇಡೀ ಶರೀರ ಬಾಣ, ತಲೆಯಿಂದ ಕಾಲುವರೆಗೆ ಬಾಣ ಚುಚ್ಚಿದ್ದಾರೆ. ಬಾಣದಲ್ಲಿ ಇದ್ದಂತಹ ಭೀಷ್ಮ ರಥದಿಂದ ಇಳಿದ, ಆದರೆ ಬೀಳಿಲ್ಲ. ಸಂಯಮ ಚೆನ್ನಾಗಿದೆ, ಧೈರ್ಯ ಇದೆ. ರಥದಿಂದ ಇಳಿದು ನಡ್ಕೊಂಡೇ ಹೋಗ್ತಾ ಇದ್ದಾನೆ. ಯುದ್ಧ ಭೂಮಿಯಿಂದ, ಕುರುಕ್ಷೇತ್ರದ ಯುದ್ಧ ಭೂಮಿಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ ಮೇಲೆ ಅಲ್ಲಿಯ ಕುರುಕ್ಷೇತ್ರದ ಮೂಲೆ ಸಮತಟ್ಟಾಗಿದೆ ಜಾಗ, ಇದೇ ಚೆನ್ನಾಗಿದೆ ಅಂದ್ಕೊಂಡು ಆ ಬಾಣಗಳು ಚುಚ್ಚಿದ ಹಾಗೆಯೇ ಮಲಗಿ ಬಿಟ್ಟ. ಭೂಸ್ಪರ್ಶ ಇಲ್ಲ. ದ್ಯೂ ಎನ್ನುವ ವಸು ಅವನು ಬರಬೇಕಾಗಿದೆ ಕಾಲ ಹತ್ತಿರ. ಉತ್ತರಾಯಣ ಬರಬೇಕಲ್ಲ, ಹೇಳ್ದಲ್ಲ. ದೇವಯಾನ ಅಂದ್ರೆ ಏನು? ಉತ್ತರಾಯಣ ಹಗಲು ಹೊತ್ತು, ಶುಕ್ಲ ಪಕ್ಷ, ಇದರಲ್ಲಿ ಸತ್ತರೆ ದೇವಯಾನ. ದಕ್ಷಿಣಾಯನ ಕೃಷ್ಣ ಪಕ್ಷ, ರಾತ್ರಿ ವೇಳೆಯಲ್ಲಿ ಸತ್ತರೆ ಪಿತೃಯಾನ. ಆಗ ವರ ಕೊಟ್ಟಿದ್ನಲ್ಲ ಶಂತನು. ಅಲ್ರಿ, ತಂದೆ ಮಗನಿಗೆ ಲಗ್ನ ಮಾಡಿಸ್ಬೇಕು, ಮದುವೆ ಮಾಡಿಸ್ಬೇಕು. ಇಲ್ಲಿ ಮಗ ಅಪ್ಪನಿಗೆ ಮದುವೆ ಮಾಡಿಸಿದಾನಲ್ಲ. ಇಲ್ಲಿ ಭೀಷ್ಮ ತನ್ನ ತಂದೆಗೆ ಮದುವೆ ಮಾಡಿಸಿದ್ನಲ್ಲ. ಶಂತನಿಗೆ ಯಾರನ್ನ? ಸತ್ಯವತಿಯನ್ನ ಕರ್ಕೊಂಡು ಬಂದರು. ಆಗ ಶಂತನು ಹೇಳ್ದ, ಇವೆಲ್ಲ ನಾನು ಬಹಳ ವರ್ಷಗಳ ಹಿಂದೆ ಹೇಳಿದ್ದೆ ಮಹಾಭಾರತದಲ್ಲಿ. ಮಹಾಭಾರತ ಹೇಳ್ಕೊಂಡು ಬಂದು ಇತ್ತೋಗಿದೆ, ಸ್ವಲ್ಪ ಮುಂದುವರಿಸ್ಬೇಕಲ್ಲ ತಿರ್ಗ. ಆಗ ಶಂತನು ಹೇಳ್ದ, ಮಗು ಏನು ತ್ಯಾಗ ಮಾಡಿದೆಯೋ, ನನಗೆ ಮದುವೆ ಮಾಡಿಸಿರೋದು ಅಷ್ಟೇ ಅಲ್ಲ, ನೀನು ಮದುವೆ ಆಗಲ್ಲ ಅಂತ ಹೇಳಿದೆಯಲ್ಲೋ, ಏನು ಶಪಥ ಮಾಡಿದೆಯೋ ಜೀವನದಲ್ಲಿ, ಇಚ್ಛಾಮರಣೆಯಾಗು ಹೋಗೆಂದ. ನಿನ್ನ ಇಚ್ಛಾಮರಣೆಯಾಗು. ಮೃತ್ಯು, ಸಾವು ಅದಾಗಿ ಅದು ಬರುತ್ತೆ. ನೀನು ಹುಡುಕಿಕೊಂಡು ಹೋಗೋದಲ್ಲ, ಅಲ್ಲ, ಅದಾಗಿ ಅದು ಬರಲ್ಲ. ನೀನು ಕರೆದಾಗ ಬರುತ್ತದೆ ಇಚ್ಛಾಮರಣೆ, ಸಾವು ಅಂತ. ಅದೇ ಪ್ರಕಾರವಾಗಿ ಉತ್ತರಾಯಣ ಬರಲಿ ಅಂತ ನಿರೀಕ್ಷೆ ಮಾಡ್ತಿದ್ದಾನೆ ಭೀಷ್ಮ. ಆ ಬಾಣಗಳ ಮೇಲೆ ಮಲಗಿದ್ದಾನೆ. ಬಾಣಗಳ ಮೇಲೆ ಭೂಸ್ಪರ್ಶ ಇಲ್ಲ. ಸಾಯಂಕಾಲವಾಯಿತು. ಆಗ ಎಲ್ಲ ಸೈನ್ಯವು ನಿಶ್ಶಬ್ದವಾಯಿತು. ಶಸ್ತ್ರಗಳನ್ನೆಲ್ಲ ಕೆಳಕ್ಕೆ ಹಾಕ್ಬಿಟ್ರು. ಸೂರ್ಯ ಮುಳುಗಿತಲ್ಲ, ಭೀಷ್ಮ ಹೇಳಿದ್ದಲ್ಲ, ಸೂರ್ಯ ಮುಳುಗಿದ ಮೇಲೆ ಯುದ್ಧ ಮಾಡುವುದು ಬೇಡ ಎಂತ ನಿಯಮ ಅದು. ಆಗ ತಕ್ಷಣವೇ ಪಾಂಡವರು, ಕೌರವರು ಎಲ್ಲ ಬಂದು ನಿಂತ್ಕೊಂಡು ತಾತನ ಸುತ್ತಲೂನೆ. ಆಗ ತಲೆದಿಂಬಿಲ್ವಲ್ಲ, ಅರ್ಜುನ ತಲೆದಿಂಬನ್ನೇ ಉಂಟು ಮಾಡಿದ. ದುರ್ಯೋಧನ ತರಿಸ್ದ ಅರಮನೆಯಿಂದ, ಬೇಡ ಅಂದರು. ಅರ್ಜುನ ಒಳ್ಳೆ ಬಾಣಗಳನ್ನು ಬಿಟ್ಟ ನೆಲಕ್ಕೆ. ಆ ಬಾಣಗಳು ನೆಲಕ್ಕೆ ಚುಚ್ಚಿಕೊಂಡು ಭೀಷ್ಮನ ತಲೆಗೆ ಅಂಟಿಕೊಂಡಿತು. ಅದೇ ತಲೆದಿಂಬು. ಬಾಯಾರಿಕೆ ನೀರು ಬೇಕಲ್ಲ. ದುರ್ಯೋಧನ ಬಂಗಾರದ ಕಮಂಡಲು ಗಿಂಡಿಯಲ್ಲಿ ಸುಮಧುರವಾದ ತಂಪಾದ ನೀರನ್ನು ತರಿಸಿದ. ಭೀಷ್ಮರು ಕುಡಿಯಲಿಲ್ಲ. ಅರ್ಜುನನ ಮುಖವನ್ನು ನೋಡಿದ್ರು. ಅರ್ಜುನ ಒಂದು ಬಾಣವನ್ನು ತಗೊಂಡು ನೇರವಾಗಿ ಭೂಮಿಯ ಒಳಕ್ಕೆ ಬಿಟ್ಟ. ಭೂಮಿಯ ಒಳಕ್ಕೆ ಹೋಗಿ ನೀರು ಅಲ್ಲಿಂದ ಬಂದು ಭೀಷ್ಮರ ಬಾಯಿಗೆ ತಾನೇ ಬಿದ್ದಿತು. ಮೊಟ್ಟ ಮೊದಲು ಬೋರ್ವೆಲ್ ತೆಗೆದವನು ಯಾರು? ಅರ್ಜುನ. ಅದೇ ಆವಾಗ ಅರ್ಜುನ ಭೀಷ್ಮನ ಬಾಯಿಗೆ ನೀರು ಬಿಡುವಂತೆ ಮಾಡಿದ. ಅವೆಲ್ಲ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ದೊಡ್ಡವರು ಅನ್ನೋದೇ ಹಾಗೆ. ನಿಮ್ಮ ಕೆಲಸ ನೋಡ್ಕೊ ಹೋಗಿ. ಯುದ್ಧ. ದುರ್ಯೋಧನ, ಇನ್ನಾದರೂ ಸಂಧಿ ಮಾಡ್ಕೊಳ್ಳೋ, ಒಳ್ಳೆಯದಾಗಲಿ. ತಾತ, ನಿಮ್ಮನ್ನ ಕಳ್ಕೊಂಡು ನಾನೀಗ ಸಂಧಿ ಮಾಡ್ಕೊಳ್ಳೋದಿಲ್ಲ, ಅದು ಉಂಟೆ, ಸಾಧ್ಯ ಇಲ್ಲ ತಾತ. ದ್ರೋಣರಿಗೆ ಪಟ್ಟಾಭಿಷೇಕವಾಗಬೇಕು. 10 ದಿನ ಆಗೋಗಿದೆ ಯುದ್ಧ. ಇನ್ನು ಉಳಿದ ಯುದ್ಧ ಆಗಬೇಕು. ಇನ್ನು ವೀರರಿದ್ದಾರೆ, ಸೈನಿಕರಿದ್ದಾರೆ. ದ್ರೋಣರಿಗೆ ಪಟ್ಟಾಭಿಷೇಕ. ಕೃಷ್ಣ ಏನು ಮಾಡಬೇಕು ಈಗ? ಭೀಷ್ಮರನ್ನು ಸುಪಾಯ ಮಾಡೋದು. ಕಾಲಯವನ ಅವನನ್ನು ಮುಗಿಸಿದ್ದ ಕೃಷ್ಣ. ಜರಾಸಂಧನನ್ನು ಸೋಲಿಸಿದ್ದ, ಸಂಹರಿಸಿದ ಭೀಮನಿಂದ.
ಭೀಷ್ಮರನ್ನು ಉಪಾಯವಾಗಿ ಕಳಿಸ್ಬಿಟ್ಟ ಶರಮಂಚಕ್ಕೆ. ಅಲ್ಲೇ ಮಲಗಿಕೊಂಡು ಚಿಂತನೆ ಮಾಡ್ತಿದ್ದಾರೆ. ಏನು ಎಷ್ಟು ದಿನ ಮಲಗಬೇಕ್ರಿ? ಅಂಗಾತನಾಗಿ ಆಕಾಶವನ್ನೇ ನೋಡುತ್ತಾ ಭೀಷ್ಮರು ಮಲಗಿದ್ದಾರೆ. ಆಮೇಲೆ ಅವರು ಹೇಳೋದು, ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಜನಿಗೆ ಉಪದೇಶ ಕೊಡ್ತಾರೆ. ಮಲಗಿ ಪರಮಾದರದಿ ಪಾಡಲು ಕೃಷ್ಣ ಅಲ್ಲೇ ಕುಳಿತುಕೊಂಡು ಕೇಳ್ತಾನ ಅವನು. ಇದು ಭೀಷ್ಮರ ಅವಸಾನ. ಕೃಷ್ಣ ಈ ರೀತಿ ಮಾಡಿಸ್ತಾ ಭಗವಂತ. ಇನ್ನು ಇದಾರಲ್ಲ, ದ್ರೋಣ, ಕರ್ಣ, ಶಲ್ಯ, ಶಕುನಿ, ಉಳಿದವರನ್ನೆಲ್ಲ ಸಂಹಾರ ಮಾಡಿಸ್ಬೇಕಲ್ಲ ಭಗವಂತ. ಪಾಂಡವರಿಗೆ ಹಿತ ಉಂಟು ಮಾಡಬೇಕಲ್ಲ. ಯಾಕೆ ಕುಂತಿಗೆ ಆಶ್ವಾಸನೆ ಕೊಟ್ಟಿದ್ದಾನೆ, ಇನ್ನು ಯಾವುದೇ ಕಾರಣಕ್ಕೂ ನಿನ್ನ ಮಕ್ಕಳು ಹಿಂಸೆ ಪಡಬೇಕಾಗುವುದಿಲ್ಲ. ಪಾಂಡವ ಪ್ರಿಯ ತನ್ನ ಪಂಜರ ವಜ್ರ ಪಂಜರದಲ್ಲಿ ಇಟ್ಕೊಂಡಿದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಭೀಷ್ಮರು ನಿವಾರಣೆ ಆಯಿತು. ಇನ್ನು ದ್ರೋಣಗೆ ಪಟ್ಟವನ್ನು ಕಟ್ಟಿ ಉಳಿದ ಸೈನಿಕರನ್ನೆಲ್ಲ ಸಂಹಾರ ಮಾಡಿಸಿ ಒಬ್ಬರನ್ನೂ ಉಳಿಸಲಿಲ್ಲ. ಅಷ್ಟೇಕೆ ಪಾಂಡವರ ಕಡೆಯೂ ಉಳಿಸಲಿಲ್ಲ, ಘಟೋತ್ಕಚನನ್ನು ಉಳಿಸಲಿಲ್ಲ, ಅಭಿಮನ್ಯುವನ್ನು ಉಳಿಸಲಿಲ್ಲ. ಅಭಿಮನ್ಯು ಅಷ್ಟು ದೀರ್ಘವಾಗಿ ಬದುಕಬೇಕಾದ್ರೆ ಅಂದ್ರೆ ಏನು? ಕೃಷ್ಣ ಸೋದರ ಮಾವ, ಭೀಮ ಧರ್ಮರಾಜ ದೊಡ್ಡಪ್ಪಂದರು, ಅರ್ಜುನನ ಮಗ, ಅಂಥವ್ರು ಇವರೆಲ್ಲ ಇದ್ದಾಗಲೇ ಅಭಿಮನ್ಯು ಬೇಗ ಸಾಯ್ಬೇಕು, ಹೋಗ್ಬೇಕಾ? ಯಾಕೆ ಹೋದ ಅಭಿಮನ್ಯು? ಅಭಿಮನ್ಯು ಹೋಗಲು ಕಾರಣವೇನು? ಕೃಷ್ಣ ಏಕೆ ಕೊಲ್ಲಿಸಿದ? ಅವನನ್ನು ಹೇಗೆ ಉಳಿಸಿದ ಅರ್ಜುನನನ್ನು? ಇವೆಲ್ಲವೂ ಕೂಡ ನಾಳೆ ಮುಂದಿನ ಕಥಾಭಾಗವಾಗಿ ಕೃಷ್ಣ ಕಥೆಯನ್ನು ಇಟ್ಕೊಳ್ಳೋಣ. ಭಾಗವತ ಅಂದರೆ ಕೃಷ್ಣ ಕಥೆಯೇ ಈ ಅಖಂಡ ಭಾಗವತ. ಇಂದಿಗೆ 6 ದಿನಗಳಾಯಿತು. ನಾಳೆ 7ನೇ ದಿನ. ನಾಳೆ ದಿನ ಬೆಳಗ್ಗೆ ಭಾಗವತದ ಮಂಗಳ. ಎಷ್ಟು ಗಂಟೆಗೆ ಅಂತೆಲ್ಲ ಹೇಳ್ತಾರೆ. ನಾಳೆ ಬಂದೆಲ್ಲ ಇಲ್ಲಿ ಸೇರಿಕೊಂಡು ಈ ಅಧಿಕ ಮಾಸದಲ್ಲಿ ಭಾಗವತದ ಮಂಗಳವನ್ನು ನಾವು ಆಚರಿಸೋಣ. ಶ್ರೀಕೃಷ್ಣಾರ್ಪಣ.